ಅದಿತಿ ಪ್ರಭುದೇವ ಅವರು ನನ್ನ ಚಾನೆಲ್ ಬಗ್ಗೆ ನಿಮಗೆ ಗಂಡ್ಮಗುನೇ ಆಗುತ್ತೆ ಹೇಗೆ ಅಂತ. ಅದಿತಿದು ಸಿ ಸೆಕ್ಷನ್ ಡೆಲಿವರಿ ಆಗಿರೋದು, ಬಟ್ ಸ್ಟಿಲ್ ಡಾಕ್ಟರ್ ಹೇಳಿದರೆ ಈ ಸಲ ನಾವು ನಾರ್ಮಲಿ ಟ್ರೈ ಮಾಡೋಣ ಅಂತ ನನಗೆ ಗೊತ್ತಾಗುತ್ತೆ. ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ನನಗೆ ಯಾವ ಡೆಲಿವರಿ ಆಗುತ್ತೆ ಅಂತ. ಮೈ ಪ್ರೆಸೆಂಟ್ ವೇಟ್ ಇಸ್ ಮೂಮೆಂಟ್ ಅಂತೂ ಸಖತ್ತಾಗಿ ಗೊತ್ತಾಗುತ್ತೆ. ಮೂಮೆಂಟ್ ಯಾವಾಗ ಗೊತ್ತಾಯ್ತು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ, ಪ್ಲೀಸ್ ವೇಟ್. ಅಂಡ್ ಜಾಸ್ತಿ ನಾನು ಹೋಟೆಲ್ ಊಟ ಬೇಕಾಗುತ್ತೆ, ಯಾಕಂತಂದ್ರೆ ಸೆಕೆಂಡ್ ಬೇಬಿ ಫಸ್ಟ್ ಬೇಬಿನ ಬ್ಯಾಲೆನ್ಸ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್. ಕಂಪಲ್ಸರಿ ತಿನ್ನಿ, ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಾಗುತ್ತೆ. ಇಂಪಾರ್ಟೆಂಟ್ ಆಗಿ ನಾನು ರೂಟೀನ್ ಇದು ಮಾಡ್ಕೊಂಡಿರೋದು ಅಂದ್ರೆ ಇನ್ನೇನು ಅಷ್ಟೇ ಅಲ್ವಾ, ನೋಡ್ತಿರೋರು ಅನ್ಕೊಳ್ತಿದ್ರ ಎಲ್ಲ ತಿಂತಿದ್ದೀರಾ ಇನ್ನೇನ್ ಸೇರ್ತಿಲ್ಲ ಅಂತ. ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಮಾಡ್ಕೊಂಡಿರೋದು ಉದ್ದಿನ ಹಿಟ್ಟು, ಕೇಸರಿ, ಇನ್ನೇನು ನಾನ್ ವೆಜ್ ಅಲ್ಲಿ ಬಟ್ ಕುರುವಿಗೆ ಹೇಳೋದು ನಾನು ಪ್ರತಿದಿನ ತಿಂತೀನಿ ಅಂತ. ಬಟ್ ನಾನು ಪ್ರತಿದಿನ ತಿನ್ನಕ್ಕಾಗ್ತಿಲ್ಲ. ಮಾಡಿಲ್ದೇ ಇರೋರು ತಿಂದೇ ಇರೋರು ಏನಾದ್ರು ನೋಡ್ತೀರಾ ಪ್ಲೀಸ್ ಒಂದ್ ಸ್ವಲ್ಪ ಕಿವಿ ಮುಚ್ಕೊಂಡ್ಬಿಡಿ. ಸೆಕೆಂಡ್ ಟ್ರೈಮಿಸ್ಟರ್ ಸ್ಟಾರ್ಟ್ ಆಯ್ತು. ಫುಡ್ ವಿಚಾರವಾಗಿ ನಾನು ಜಾಸ್ತಿ ವೇಟ್ ಗೇನ್ ಇನ್ಕ್ರೀಸ್ ಆಗುವಂತಹ ಫುಡ್ ನ ತಗೊಳ್ತಾ ಇದೀನಿ. ತುಂಬಾ ಚೆನ್ನಾಗಿ ಎಕ್ಸರ್ಸೈಸ್ ಮಾಡ್ತಿದ್ದೀನಿ. ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಕ್ವೆಶ್ಚನ್ಸು. ಏನ್ ಕ್ವೆಶ್ಚನ್ಸು ಅಂತಂದ್ರೆ, ನಿಮ್ಗೆ ಬೇಬಿ ಮೂವ್ಮೆಂಟ್ ಯಾವಾಗ ಶುರು ಆಗಿದ್ದು ಅಂಡ್ ಹೆಲ್ತ್ ಹೇಗಿದೆ, ಇವಾಗ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ. ಆಮೇಲೆ ಫುಡ್ ವಿಚಾರವಾಗಿ ಏನೇನೇನ ಚೇಂಜಸ್ ಮಾಡ್ಕೊಂಡಿದ್ದೀರಾ, ವೆಯ್ಟ್ ಗೇನ್ ಆಗಿದ್ದೀರಾ ಇಲ್ವಾ, ಇದು ತುಂಬಾ ಇದೆ. ಇವತ್ತು ನಾನು ಯಾಕೆ ಈ ವಿಡಿಯೋದಲ್ಲಿ ಅಡ್ರೆಸ್ ಮಾಡ್ತಿದ್ದೀನಿ ಅಂತಂದ್ರೆ, ಐ ಆಮ್ ಗೋಯಿಂಗ್ ಟು ಕಂಪ್ಲೀಟ್ ಮೈ ಸೆಕೆಂಡ್ ಟ್ರೈಮಿಸ್ಟರ್. ನನ್ನ ಸೆಕೆಂಡ್ ಟ್ರೈಮಿಸ್ಟರ್ ಇನ್ನೇನು ಮುಗಿತಾ ಇದೆ, ಥರ್ಡ್ ಟ್ರೈಮಿಸ್ಟರ್ ಬರ್ತೀನಿ. ಇನ್ನು ಒಂದು 3 ತಿಂಗಳು 2.5 ತಿಂಗಳು ಅಂತ ಅನ್ಕೊಂಡ್ರು ಮಗು ಇರುತ್ತೆ. ಖುಷಿ ಇದೆ, ಒಂಥರ ತುಂಬಾ ಹ್ಯಾಪಿ. ಇದು ಏನಂತ ಹೇಳೋದು, ನಂಗೆ ಆಕ್ಚುಲಿ ಜಾಸ್ತಿ ಭಯನೇ ಇಲ್ಲ ಈ ಡೆಲಿವರಿ ಟೈಮಲ್ಲಿ. ಡೆಲಿವರಿ ಭಯ ಇರಬಹುದು, ಅಥವಾ ಪಾಪು ಆದ್ಮೇಲೆ ಹೇಗಪ್ಪ, ಈಗ ಸೆಕೆಂಡ್ ಬೇಬಿ ಇರೋದ್ರಿಂದ ಅದಿತಿನ ಹೇಗೆ ಮೇಂಟೈನ್ ಮಾಡ್ತೀನಿ, ಅದೆಲ್ಲ ನನ್ಗೆ ಆಕ್ಚುಲಿ ಟು ಬಿ ಫ್ರಾಂಕ್ ನನಗೆ ಭಯನೇ ಇಲ್ಲ. ನನ್ ಎಲ್ಲ ಇವಾಗ್ಲೇನೆ ಪ್ಲಾನ್ ಮಾಡ್ಕೊಳ್ತೀನಿ, ಇದನ್ನ ಹಾಗೆ ಮಾಡ್ಬೇಕು, ಅದನ್ನ ಹೀಗೆ ಮಾಡ್ಬೇಕು ಅಂತ. ಸೊ ಒಂಥರ ಖುಷಿ ಇದೆ, ಅದನ್ನೆಲ್ಲಾನು ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಏನೇನಾಯ್ತು, ಯಾವ್ಯಾವ ಟೆಸ್ಟ್ ಮಾಡಿಸಿದ್ವಿ, ಸ್ಕ್ಯಾನಿಂಗ್ ಇರ್ಬೋದು, ಬ್ಲಡ್ ಟೆಸ್ಟ್ ಇರ್ಬೋದು, ಹೆಲ್ತ್ ಹೇಗಿತ್ತು. ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಆಲ್ರೆಡಿ ನಾನು ನಿಮ್ಗೆ ಶೇರ್ ಮಾಡಿದ್ದೀನಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಹೇಗಿತ್ತು ಅಂತ. ಅದನ್ನೆಲ್ಲಾನು ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ವೇಟ್ ಗೇನ್ ಆಗಿದ್ದೀನಿ, ಎಷ್ಟಿದ್ದೆ, ಅದನ್ನೆಲ್ಲಾನು ನಿಮ್ ಜೊತೆ ಹೇಳ್ತೀನಿ. ಯಾಕಂತಂದ್ರೆ ಸೆಕೆಂಡ್ ಟ್ರೈಮಿಸ್ಟರ್ ನಿಮ್ ಜೊತೆ ನಾನು ಎಕ್ಸ್ಪ್ರೆಸ್ ಮಾಡ್ಕೊಂಡ್ಬಿಟ್ರೆ, ಎಲ್ಲ ಇನ್ಫಾರ್ಮೇಶನ್ ಹೇಳ್ಬಿಟ್ರೆ, ಥರ್ಡ್ ಟ್ರೈಮಿಸ್ಟರ್ ವಿಲ್ ಬಿ ಡಿಫ್ರೆಂಟ್. ದೆನ್ ಡೆಲಿವರಿ ಆದ್ಮೇಲೆ ಅದೊಂದು ಏನಂತ ಹೇಳೋದು, ಹೊಸ ಅಧ್ಯಾಯ ತರ ಶುರು ಆಗುತ್ತೆ. ಎಸ್, ಸೊ ಸೆಕೆಂಡ್ ಟ್ರೈಮಿಸ್ಟರ್, ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಜಸ್ಟ್ ಆಗಿ ಹೇಳೋದಾದ್ರೆ ತುಂಬಾ ವೆಯ್ಟ್ ಲಾಸ್ ಆಗಿದೆ. ಆಮೇಲೆ ತುಂಬಾ ಸುಸ್ತಿತ್ತು, ತುಂಬಾ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಇತ್ತು, ಏನ್ ತಿಂದ್ರು ವಾಮಿಟ್ ಆಗ್ತಾ ಇತ್ತು. ಇಷ್ಟ ಇರೋದು ಇಷ್ಟ ಆಗ್ತಿರ್ಲಿಲ್ಲ, ಇಷ್ಟ ಇಲ್ದಿರೋದು ಇಷ್ಟ ಆಗ್ತಿರ್ಲಿಲ್ಲ. ಜಾಸ್ತಿ ಊಟನೂ ಸೇರ್ತಾ ಇರ್ಲಿಲ್ಲ, ಬರೀ ಹಣ್ಣಲ್ಲೇ ಇರ್ತಿದ್ದೆ. ತುಂಬಾ ವಾಮಿಟಿಂಗ್ ಆಗ್ತಾ ಇತ್ತು, ವೆಯ್ಟ್ ಲಾಸ್ ಸಹ ಆಗಿದೆ. ನಾನು ಸ್ಟಾರ್ಟಿಂಗ್ ಅಂದ್ರೆ ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ಡಾಕ್ಟರ್ನ ಮೀಟ್ ಮಾಡಕ್ ಹೋದಾಗ 45 kg ಇದೆ. ಅದಾದ್ಮೇಲೆ 43 kg ಆಗಿ 42 ಆಗಿ ಅದಾದ್ಮೇಲೆ ವೆಯ್ಟ್ ಇನ್ಕ್ರೀಸ್ ಆಗ್ತಾ ಬಂದೆ. ಸೊ ಫಸ್ಟ್ 3 ಮಂತ್ಸ್ ನಾನು ವೆಯ್ಟ್ ಗೇನ್ ಆಗೇ ಇಲ್ಲ. ಸೊ 3 ಮಂತ್ಸ್ ಅಲ್ಲಿ ನನಗೆ 13 to 14 ವೀಕ್ಸ್ ಅಲ್ಲಿ ಒಂದು NT ಸ್ಕ್ಯಾನ್ ಮಾಡ್ತಾರಲ್ಲ, ಸೊ ಆ NT ಸ್ಕ್ಯಾನ್ 3rd ಮಂತ್ ಸ್ಕ್ಯಾನಿಂಗ್ ಆಯ್ತು. ಸೊ ಅದರಲ್ಲೂ ಎವ್ರಿಥಿಂಗ್ ವಾಸ್ ನಾರ್ಮಲ್, ಎಲ್ಲಾನು ಚೆನ್ನಾಗಾಯ್ತು. ಅಂಡ್ 3rd ಮಂತ್ ಅಲ್ಲಿ NT ಸ್ಕ್ಯಾನ್ ಜೊತೆಗೆ ಡಬಲ್ ಮಾರ್ಕರ್ ಟೆಸ್ಟ್ ನ ಕೊಟ್ಟಿದ್ರು. ಸೊ ದಟ್ ಈಸ್ ಆಲ್ಸೋ ನಾರ್ಮಲ್. ಸೊ ಅಷ್ಟೇನೆ ಟೆಸ್ಟ್. ಅಂಡ್ ಅದಕ್ಕಿಂತ ಮುಂಚೆ ಯಾವುದೇ ರೀತಿ ಬ್ಲಡ್ ಟೆಸ್ಟ್ ಆಗಲಿ ಏನೂ ಇಲ್ಲ. ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ನಾನು 6 ವೀಕ್ಸ್ ಅಲ್ಲಿ ಮಾಡಿಸಿದ್ದು. ಹಾರ್ಟ್ ಬೀಟ್ ಬಂದಿತ್ತು, ಕೆಲವರಿಗೆ 8 ವೀಕ್ಸ್ ಅಲ್ಲಿ ಬರುತ್ತೆ, 6 ವೀಕ್ಸ್ ಅಲ್ಲಿ ಹಾರ್ಟ್ ಬೀಟ್ ಬಂದಿತ್ತು. ಸೊ ಎವ್ರಿಥಿಂಗ್ ವಾಸ್ ಗೋಯಿಂಗ್ ಗುಡ್. ನಾನು ಅದಿತಿಗೂ ಅದನ್ನೇ ಇದು ಮಾಡಿದ್ದು. ಯಾವಾಗ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದ ದಿನದಿಂದನೇ ನಾನು ಮ್ಯೂಸಿಕ್ನ ಕೇಳೋದಕ್ಕೆ ಶುರು ಮಾಡಿದೆ. ಸೊ ಚೆನ್ನಾಗಿ ಹೋಗ್ತಿತ್ತು. ಆ್ಯಂಡ್ ಈಗ ಸಾಕಷ್ಟು ಬದಲಾವಣೆ ಆಗಿದೆ. ನಾನು ಅದನ್ನೆಲ್ಲ ನಿಮ್ಮ ಜೊತೆ ಹೇಳ್ಕೊತೀನಿ. ಸೊ ಫಸ್ಟ್ ಟ್ರೈಮಿಸ್ಟರ್ ಮುಗೀತು, 3 ಮಂತ್ಸ್ ಮುಗೀತು. ಆ್ಯಂಡ್ ಸೆಕೆಂಡ್ ಟ್ರೈಮಿಸ್ಟರ್ ಶುರು ಆದಮೇಲೆ ವೆಯ್ಟ್ ಗೇನ್ ಇನ್ಕ್ರೀಸ್, ವೆಯ್ಟ್ ಹೆಚ್ಚಾಗೋದಕ್ಕೆ ಶುರುವಾದೆ. ಅಂದರೆ ನಂದು ಗೋಲ್ ಅದೇ ಇತ್ತು. ಯಾಕಂತಂದರೆ ನಾನು ಮೊದಲೇ ಸಣ್ಣ, ನೋಡಿದವರೆಲ್ಲ ಹೊಟ್ಟೆನೇ ಇಲ್ಲ ಅಂತಾರೆ. ಆಮೇಲೆ ತುಂಬ ಹರ್ಟ್ ಆಗುತ್ತೆ. ಅವ್ರು ಈಗ ಏನು ಹೇಳ್ತಾರೆ ಅಂತಂದರೆ 6 ಮಂತ್ಸ್ ಥರ ಕಾಣೋದೇ ಇಲ್ಲ, ಹೊಟ್ಟೆನೇ ಇಲ್ಲ ಅಂತಾರೆ. ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ. ಅಂದರೆ ವೆಯ್ಟ್ ಗೇನ್ ಆಗಬೇಕು, ನಾನು ಪಾಪು ವೆಯ್ಟ್ ಇರಬೇಕು. ಅದಿತಿ ಲೋಬತ್ ವೆಯ್ಟ್ ಬೇಬಿ ಇರೋದ್ರಿಂದ ಸೊ ಈ ಪಾಪು ಮೇಲೆ ವೆಯ್ಟ್ ಜಾಸ್ತಿ ಇರಲಿ ಅಂತ ಆಸೆ. ಬಟ್ ಏನು ಮಾಡೋಕ್ಕಾಗುತ್ತೆ, ಏನು ಬರಬೇಕು ಅದೇ ಬರುತ್ತೆ. ಸೊ ಅದೊಂದು ರಿಯಾಲಿಟಿಗೆ ಬಂದ್ಬಿಟ್ಟಿದ್ದೀನಿ ನಾನು.
ಸೆಕೆಂಡ್ ಟ್ರೈಮಿಸ್ಟರ್ ಸ್ಟಾರ್ಟ್ ಆಯಿತು. ಫುಡ್ ವಿಚಾರವಾಗಿ ನಾನು ಜಾಸ್ತಿ ವೆಯ್ಟ್ ಗೇನ್ ಇನ್ಕ್ರೀಸ್ ಆಗುವಂತಹ ಫುಡ್ನ ತಗೊಳ್ತಾ ಇದ್ದೀನಿ. ಎಕ್ಸಾಂಪಲ್ ಪನ್ನೀರು, ಹಾಲು 3 ಸಲ ದಿನಕ್ಕೆ 3 ಟೈಮ್ ಹಾಲು ಕುಡಿತೀನಿ, ಬೆಳಗ್ಗೆ, ಈವ್ನಿಂಗ್ ಆ್ಯಂಡ್ ನೈಟ್ ಮಲ್ಕೊಳ್ಳುವಾಗ. ಅದಾದಮೇಲೆ ಎಷ್ಟು kg ಆಗಿದ್ದೀನಿ ಅಂತಲೂ ಹೇಳ್ತೀನಿ ನಿಮಗೆ. ಆ್ಯಂಡ್ ನೆಕ್ಸ್ಟು ಗೆಣಸು ತಗೊಳ್ತೀನಿ, ವಾರಕ್ಕೆ 1-2 ಸಲ ಗೆಣಸು, ಸಿಹಿ ಗೆಣಸು, ಅದು ತುಂಬ ಒಳ್ಳೆಯದು, ವೆಯ್ಟ್ ಗೇನ್ ಆಗುತ್ತೆ. ಮಟನ್, ಚಿಕನ್, ಮೊಟ್ಟೆ ವಾರದಲ್ಲಿ ಇಲ್ಲ ಅಂದ್ರೂ 3-4 ಸಲ ಮೊಟ್ಟೆ ತಿಂತೀನಿ. ಒಂದೊಂದ್ಸಲ ತಿನ್ನಕ್ಕಾಗಲ್ಲ, ಬಟ್ ಸ್ಟಿಲ್ ಐ ಆಮ್ ಈಟಿಂಗ್. ಆ್ಯಂಡ್ 5th ಮಂತಿಂದ ನಾನು ಫಿಶ್ ತಲೆ ತಿನ್ನೋದಕ್ಕೆ ಶುರು ಮಾಡಿದ್ದೀನಿ. ಸಾರಿ, ನೀವು ಯಾರಾದರೂ ನಾನ್ ವೆಜಿಟೇರಿಯನ್ ಯೂಸ್ ಮಾಡಿಲ್ಲದೆ ಇರೋರು, ತಿಂದೇ ಇರೋರು ಏನಾದರೂ ನೋಡ್ತೀರಾ, ಪ್ಲೀಸ್ ಒಂದು ಸ್ವಲ್ಪ ಕಿವಿ ಮುಚ್ಕೊಂಡ್ಬಿಡಿ. ಎಸ್, ಫಿಶ್ ತಲೆ ತಿನ್ನೋದಕ್ಕೆ ಶುರು ಮಾಡಿದ್ದೀನಿ. ಸೊ 5th ಮಂತಿಂದ ಅದು ಕಂಪಲ್ಸರಿ, ವಾರಕ್ಕೆ ಮಿನಿಮಮ್ 2 ಇರುತ್ತೆ, ಅಟ್ಲೀಸ್ಟ್ 1 ಇರುತ್ತೆ. ಸೊ ಆ ರೀತಿ ನನಗೆ ಫೇವ್ರೆಟ್. ಆ್ಯಂಡ್ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ ಫಿಶ್ ಯೂಸ್ ಮಾಡೋದ್ರಿಂದ. ನನಗೆ ತವಾ ಫ್ರೈ ತುಂಬ ಇಷ್ಟ, ಸಾಂಬಾರಲ್ಲಿ ಅಷ್ಟು ಇಷ್ಟ ಆಗಲ್ಲ, ತವಾ ಫ್ರೈ ತುಂಬ ಇಷ್ಟ. ಸೊ ಫಿಶ್ನ ತಿನ್ನೋದಕ್ಕೆ ಶುರು ಮಾಡಿದ್ದೀನಿ. ಆ್ಯಂಡ್ 6 ಮಂತಿಂದ ಉದ್ದಿನ ಹಿಟ್ಟು ಅದನ್ನು ತಿನ್ನೋದಕ್ಕೆ ಶುರು ಮಾಡಿದ್ದೀನಿ. ಆಮೇಲೆ ಆಹಾರದ ವಿಚಾರಕ್ಕೆ 5ನೇ ತಿಂಗಳಿಂದಾನೆ, ಅಂದರೆ 16ನೇ ವಾರದಿಂದಾನೆ ನಾನು 4 ತಿಂಗಳು ಇನ್ನೇನು ತುಂಬ್ತಿದೆ ಅಂತ ಅನ್ನೋ ಟೈಮ್ಗೆ ನಾನು ಕೇಸರಿ ನೈಟ್ ಹೊತ್ತು ಕೇಸರಿ ಕುಡಿಯೋದಕ್ಕೂ ಶುರು ಮಾಡಿದ್ದೀನಿ. ಯಾರೋ ಒಬ್ರು ನನಗೆ ಕಾಮೆಂಟ್ ಇಟ್ಸ್ ನಾಟ್ ಕಾಮೆಂಟ್, DM ಅಲ್ಲಿ ಕೇಳಿದ್ರಿ ಕೇಸರಿ ಹೇಗೆ ಹಾಕೊಂಡು ಕುಡಿಬೇಕು ಅಂತ. ಅದನ್ನ ನಾನೊಂದು ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಸೊ ಕೇಸರಿ ಕುಡಿಯೋದಕ್ಕೆ ಶುರು ಮಾಡಿದ್ದೀನಿ. ಆಮೇಲೆ ಮುಂಚೆ 3 ತಿಂಗಳ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಏನ್ ತಿನ್ನೋಕ್ಕೂ ಇಷ್ಟ ಆಗ್ತಿಲ್ಲ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನಪ್ಪಾ ಮಾಡ್ಕೊಳ್ಳೋದು. ಬಟ್ ಈಗ ಯೋಚನೆ ಮಾಡ್ತೀನಿ, ಅದು ತಿನ್ಬೇಕು, ಇದು ತಿನ್ಬೇಕು, ಅದೆಲ್ಲ ಕ್ರೇವಿಂಗ್ಸ್ ತುಂಬಾ ಜಾಸ್ತಿ ಆಗ್ತಿದೆ. ಕ್ರೇವಿಂಗ್ಸ್ ಅಂತೂ ತುಂಬಾ ಜಾಸ್ತಿ ಆಗ್ತಿದೆ. ಅದನ್ನ ಎಲ್ಲಾನು ಸ್ಯಾಟಿಸ್ಫೈ ಮಾಡ್ಕೊಳ್ತಿದ್ವಿ. ಆಸೆ ಆದಾಗ ಕುರುವಿಗೆ ಹೇಳ್ತೀನಿ, ಅವ್ರಿಗೆ ಟೈಮ್ ಇದ್ದಾಗ ಹೋಗಿ ಕೊಡಿಸ್ಕೊಂಡು ಬರ್ತಾರೆ, ಅಥವಾ ಅವರೇ ಮನೆಗೆ ತಗೊಂಡ್ ಬರ್ತಾರೆ. ಅಂಡ್ ಜಾಸ್ತಿ ನಾನು ಹೋಟೆಲ್ ಊಟ, ಆಮೇಲೆ ಈ ಕಲರ್ಸು, ಪ್ರಿಸರ್ವೇಟಿವ್ಸ್ ಹಾಕಿರೋದನ್ನ ನಾನು ತಿಂತಿಲ್ಲ. ಬಟ್ ರೀಸೆಂಟ್ ಆಗಿ ನನಗೆ ಮ್ಯಾಗಿ ತಿನ್ಬೇಕು ಅಂತ ಅನ್ನಿಸ್ತು. ಹೇಳ್ದೆ, ಅವ್ರು ಹೇಳಿದ್ರು ನೀನ್ ಏನ್ ಬೇಕಾರ ಕೇಳು ಕೊಡಿಸ್ತೀನಿ, ಮ್ಯಾಗಿ ಮಾತ್ರ ಕೊಡ್ಸಲ್ಲ. ಕೊಡ್ಸಿಲ್ಲ, ಅದು ನಡೆಯೋದು ಇಲ್ಲ ಅಂತ ನನಗೆ ಗೊತ್ತು. ಅದ್ರ ಬದಲು ಏನು ಆಲ್ಟರ್ನೇಟ್ ಹೇಳಿದ್ರು ನನ್ನ ಫ್ರೆಂಡ್ ಒಬ್ರು, ಅಂದ್ರೆ ನಾರ್ಮಲ್ ಶಾವಿಗೆ ಉಪ್ಪಿಟ್ಟು ಮಾಡುವಾಗ್ಲೇನೆ ಮ್ಯಾಗಿ ಮಸಾಲ ಹಾಕೊಂಡು ತಿನ್ನಿ, ಒಂದ್ ಸ್ವಲ್ಪ ಕ್ರೇವಿಂಗ್ ಹೋಗುತ್ತೆ ಅಂತ. ಅದನ್ನೇ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ಇನ್ನೂ ಮಾಡಿಲ್ಲ, ಮಾಡ್ತೀನಿ. ಆಮೇಲೆ ತರಕಾರಿಗಳು, ಬೀಟ್ರೂಟ್ನ ಜಾಸ್ತಿ ತಿಂತಿದ್ದೀನಿ. ನನಗೆ ಬ್ಲಡ್ ಟೆಸ್ಟ್ ಅಲ್ಲಿ 5th ಮಂತ್ ಸೆಕೆಂಡ್ ಟ್ರೈಮಿಸ್ಟರ್ ಸ್ಟಾರ್ಟ್ ಆದಾಗ ಬ್ಲಡ್ ಟೆಸ್ಟ್ ಕೊಟ್ಟಿದ್ರು. ಅದರಲ್ಲಿ HIV, ಆಮೇಲೆ ಬೇರೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾರಲ್ಲ, ಶುಗರ್ ಅದೆಲ್ಲ ಚೆಕ್ ಮಾಡಿದ್ರಲ್ಲ, ಎವ್ರಿಥಿಂಗ್ ವಾಸ್ ನಾರ್ಮಲ್. ಆದ್ರೆ ಬ್ಲಡ್ ಮಾತ್ರ 8.6 ಸಮಥಿಂಗ್ ಇತ್ತು. ಸೊ ಅದನ್ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಪ್ರತಿದಿನ ದಾಳಿಂಬೆ, ಪ್ರತಿದಿನ ತಿನ್ನಕ್ಕಾಗ್ತಿಲ್ಲ ಟು ಬಿ ಫ್ರಾಂಕ್. ಬಟ್ ಕುರುವಿಗೆ ಹೇಳೋದು ನಾನು ಪ್ರತಿದಿನ ತಿಂತೀನಿ ಅಂತ. ಬಟ್ ನಂಗೆ ಪ್ರತಿದಿನ ತಿನ್ನಕ್ಕಾಗ್ತಿಲ್ಲ, 2 ದಿನಕ್ಕೆ 1 ಸಲ ದಾಳಿಂಬೆ ತಿಂತೀನಿ. ವಾರಕ್ಕೆ 2-3 ಸಲ ಬೀಟ್ರೂಟ್ ಪಲ್ಯ ಮಾಡ್ಕೊಂಡು ತಿಂತೀನಿ. ಆಮೇಲೆ ಈಗ ABC ಪೌಡರ್ ಮಾಡಿರೋದ್ರಿಂದ ABC ಪೌಡರ್ನ ಕುಡಿತಾ ಇದ್ದೀನಿ. ಹಣ್ಣುಗಳು ಪ್ರತಿದಿನ ಆರೆಂಜ್ ಹಣ್ಣು, ಪ್ರತಿದಿನ 1-2 ಆರೆಂಜ್ ಹಣ್ಣು, ಬಾಳೆಹಣ್ಣು, ಇಟ್ಸ್ ಕಂಪಲ್ಸರಿ. ಡ್ರೈ ಫ್ರೂಟ್ಸ್ ಕಂಪಲ್ಸರಿ. ಕೆಲವೊಂದಿನ ಡ್ರೈ ಫ್ರೂಟ್ಸ್ ತಿನ್ನಕ್ಕಾಗಲ್ಲ, ಇವಾಗ ನೆನೆಸಿರೋದನ್ನ ಇಷ್ಟ ಆಗ್ತಿಲ್ಲ. ಅದೀತಿಗೆ ಡ್ರೈ ಫ್ರೂಟ್ಸ್ ಪಾರೇಜ್ ಮಾಡಿದಾಗ ನಾನು ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಂಡು ಡ್ರೈ ಫ್ರೂಟ್ಸ್ ಪಾರೇಜ್ನ ತಿಂತಿದ್ದೀನಿ. ಆಮೇಲೆ ಇನ್ನೇನು, ನಾನ್ ವೆಜ್ ಅಲ್ಲಿ ಕಾಲ್ ಸೂಪ್ನ ಜಾಸ್ತಿ ಕುಡಿತಾ ಇದ್ದೀನಿ. ಹೋಮ್ ಮೇಡ್ ನಾನೇ ಮಾಡೋದು ಕಾಲ್ ಸೂಪು, ಹೊರಗಡೆಯಿಂದ ತರಲ್ಲ. ಅದಕ್ಕೂ ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರೆ. ಸೊ ಕಾಲ್ ಸೂಪ್ ಅದನ್ನು ನಾನು ಹೊರಗಡೆಯಿಂದ ತರಲ್ಲ, ಮನೇಲೇ ಮಾಡ್ಕೊಳ್ಳೋದು. ಆಮೇಲೆ ನಾನ್ ವೆಜ್ ಜಾಸ್ತಿ ಮನೇಲೇ ಮಾಡಿರೋ ಕಬಾಬ್, ಕುರುವಿ ಚೆನ್ನಾಗಿ ಮಾಡ್ಕೊಡ್ತಾರೆ. ಸೊ ಅದನ್ನ ತಿಂತೀನಿ, ನನ್ನ ಫೇವ್ರೆಟ್. ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಅದನ್ನು ತಿಂದಿಲ್ಲ. ಆಮೇಲೆ ಇನ್ನೇನು ಫುಡ್ ಅಲ್ಲಿ ನಾನು ತುಂಬಾ ಹೆಚ್ಚಾಗಿ ಬಳಸ್ತಿರೋದು ಅಥವಾ ಇದನ್ನ ಚೇಂಜಸ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಉದ್ದಿನ ಹಿಟ್ಟು, ಕೇಸರಿ. ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಮಾಡ್ಕೊಂಡಿರೋದು ಉದ್ದಿನ ಹಿಟ್ಟು, ಕೇಸರಿ, ಆಮೇಲೆ ಇನ್ನೊಂದೇನೋ ಹೇಳೋಣ ಅನ್ಕೊಂಡೆ, ಫಿಶ್ ತಲೆ. ಸೊ ಈ 3 ಸೊ ಸೆಕೆಂಡ್ ಟ್ರೈಮಿಸ್ಟರ್ ಇಂದ ಶುರು ಮಾಡಿರೋದು. ತುಂಬಾ ಒಳ್ಳೇದು. ನೀವು ನಾನ್ ವೆಜ್ ಯೂಸ್ ಮಾಡ್ತಿದ್ರ ಅಂತಂದ್ರೆ ಫಿಶ್ ತಲೆನ ಕಂಪಲ್ಸರಿ ತಿನ್ನಿ. ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಾಗುತ್ತೆ. ನನಗಂತೂ ಅದಿತಿ ಪ್ರೆಗ್ನೆನ್ಸಿಯಲ್ಲೂ ಫಿಶ್ ತಲೆ ತಿನ್ನುವಾಗ ನಂಗೆ ಮೂವ್ಮೆಂಟ್ ಗೊತ್ತಾಗುತ್ತೆ. ಯಾಕಂತಂದ್ರೆ ಅದು ಬೇಬಿಗೆ ಇಷ್ಟ ಆದ್ರೆ, ನಮ್ಗೆ ಇಷ್ಟ ಆದ್ರೆ ಅದು ಮೂವ್ಮೆಂಟ್ ಗೊತ್ತಾಗುತ್ತೆ. ನನಗೂ ಈಗ ಪ್ರೆಸೆಂಟ್ ಪ್ರೆಗ್ನೆನ್ಸಿಯಲ್ಲೂ ಸಹ ನನಗೆ ಮೂವ್ಮೆಂಟ್ ಗೊತ್ತಾಗುತ್ತೆ. ನಂಗೆ ತುಂಬಾ ಖುಷಿ. ದಟ್ ಇಸ್ ದೇರ್. ಇಷ್ಟೇನೆ ಫುಡ್ ವಿಚಾರವಾಗಿ ನಾನು. ಅಂಡ್ ಸೊಪ್ಪುನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ವಾರಕ್ಕೆ 1 ಸಲನಾದ್ರೂ ಸೊಪ್ಪು ತಿಂತೀನಿ. ಒಂದು ಪಾಲಕ್ ಸೊಪ್ಪಿನ ಕಟ್ಟು, ಒಂದು ಮೆಂತ್ಯ ಸೊಪ್ಪಿನ ಕಟ್ಟು ತಂದು ಕೊಡ್ತಾರೆ. ಸೊ ಅದರಲ್ಲೇ ನಾನು ಒಂದಿನ ಪಾಲಕ್ ಮಾಡ್ಕೊಂಡ್ರೆ ಇನ್ನೊಂದಿನ ಮೆಂತ್ಯ ಸೊಪ್ಪು ಮಾಡ್ಕೊಳ್ತಿದ್ದೀನಿ. ಸೊ ಈ ರೀತಿ ಆಲ್ಟರ್ನೇಟ್ ಮಾಡ್ಕೊಂಡು ನಾನು ಒಂದ್ಸಲ ವಾರಕ್ಕೆ 2 ಕಟ್ಟು ತಂದು ಕೊಡ್ತಾರೆ. ಪಾಲಕ್ ಅಂಡ್ ಮೆಂತ್ಯ ಕಂಪಲ್ಸರಿ ಇದ್ದೇ ಇರುತ್ತೆ. ಬೇರೆ ಮನೆಯಲ್ಲಿ ಮೊಸಪ್ಪು ಮಿಕ್ಸ್ ಸೊಪ್ಪು ಮಾಡಿದಾಗ ಅದನ್ನು ಸಹ ತಗೊಳ್ತಾ ಇದ್ದೀನಿ. ಸೊ ಈ ರೀತಿ
ಸೊಪ್ಪು ತರಕಾರಿ ಎಲ್ಲಾನು ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಮೊಟ್ಟೆ, ಮೀನು ಆ್ಯಂಡ್ ಮಟನ್ ನನಗೆ ಇಷ್ಟನೇ ಇಲ್ಲ. ಕೈಮಾ, ಈಗ ಏನೋ ಕೈಮಾ ಅವಾಗವಾಗ ತಿನ್ಬೇಕು ಅಂತ ಅನ್ಸುತ್ತೆ, ಅದು ಮಾತ್ರ ಮಾಡ್ಕೊಳ್ತಿದ್ದೀನಿ. ಅದು ಬಿಟ್ರೆ ಬೇರೆ ಎಲ್ಲ ಏನು ಸೇರ್ತಾ ಇಲ್ಲ. ಇನ್ನೇನು ಅಷ್ಟೇ ಅಲ್ವಾ, ನೋಡ್ತಿರೋರು ಅನ್ಕೊಳ್ತಿದ್ರ ಎಲ್ಲ ತಿಂತಿದ್ದೀರಾ ಇನ್ನೇನು ಸೇರ್ತಿಲ್ಲ ಅಂತ. ಅಂದರೆ ನಾನು ತಿನ್ನೋದೇ ವೆರಿ ಲೆಸ್ ಕ್ವಾಂಟಿಟಿ, ತುಂಬ ಜಾಸ್ತಿ ಎಲ್ಲ ಏನು ತಿನ್ನಲ್ಲ, ಅದಷ್ಟು. ಆ್ಯಂಡ್ ನೆಕ್ಸ್ಟು ಎಲ್ಲ ಲಿಸ್ಟ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ನಾನೆಲ್ಲ ಏನೇನು ಶೇರ್ ಮಾಡಬೇಕು ಅಂತ. ರೊಟೀನ್ ವಿಚಾರವಾಗಿ ಬರೋದಾದರೆ 5th ಮಂತ್ ಆದಮೇಲೆ ನಾನು ಸ್ವಲ್ಪ ವಾಕಿಂಗ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಈವ್ನಿಂಗ್ ಟೈಮು ಮಾಡಿ ಮೇಲೆ ಹೋಗಿ ವಾಕಿಂಗ್ ಮಾಡೋದು. ಅದಾದಮೇಲೆ ಎಕ್ಸಸೈಸಸ್ಸು ತುಂಬ ಚೆನ್ನಾಗಿ ಎಕ್ಸಸೈಸ್ ಮಾಡ್ತಿದ್ದೀನಿ. ಯಾವ ರೀತಿ ಎಕ್ಸಸೈಸ್ ಅಂದರೆ ಅದಿತಿನ ನೋಡ್ಕೊಳ್ಳೋದು. ಅದಿತಿ ಇಸ್ ನಾಟ್ ಅ ಟ್ರಬಲಿಂಗ್ ಚೈಲ್ಡ್, ಟ್ರಬಲ್ ಮಾಡಲ್ಲ, ಬಟ್ ಸ್ಟಿಲ್ ಅದಿತಿಗೆ ಎಣ್ಣೆ ಮಸಾಜು, ಆಮೇಲೆ ಕುತ್ಕೊಳ್ಳೋದು, ಎದೋಳೋದು. ಆ್ಯಂಡ್ ಅದಿತಿ ಆಕ್ಟಿವಿಟಿ ಮಾಡುವಾಗ ಕೆಳಗಡೆ ಮ್ಯಾಟ್ ಹಾಕಿ ಕೂರಿಸ್ತೀನಿ. ಕೆಲವೊಂದ್ಸಲ ನನಗೆ ಕೆಳಗಡೆ ಕುತ್ಕೊಂಡ್ರೆ ಎದೋಳಕ್ಕಾಗಲ್ಲ. ಇವಾಗ ಹೊಟ್ಟೆ ಇಲ್ಲಿ ಅಂದರೆ ಇಲ್ಲಿ ಒಂಥರ ಏನೋ ಹೇಳ್ತಾರಲ್ಲ, ಒಂಥರ ತಡಿಯುತ್ತೆ ಅಂತ. ಸೊ ಆ ರೀತಿ ಆಗುತ್ತಾ, ಕೆಳಗಡೆ ನಾನು ಕುತ್ಕೊಳ್ಳೋಕೆ ಸ್ವಲ್ಪ ನಾನು ಏನು ಅದಿತಿ ಆರಾಮಾಗಿ ಆಟ ಆಡ್ತಿರ್ತಾರೆ, ಮೇಲ್ಗಡೆ ಮಮ್ಮ ಬಂದು ಪ್ಲೀಸ್ ನನ್ನ ಪಕ್ಕ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಅವಾಗ ಅವ್ರ ಜೊತೆ ಕೆಳಗಡೆ ಕುತ್ಕೊಳ್ತೀನಿ. ಸೊ ಆ ರೀತಿ ಎಕ್ಸಸೈಸ್, ಎದೋಳೋದು ಆ ರೀತಿ ಆಗ್ತಿದೆ. ಆಮೇಲೆ ಅದಿತಿನ ಕೆಳಗಡೆ ಕರ್ಕೊಂಡು ಹೋದಾಗ ನಾನು ಮೆಟ್ಲು ಇಳಿತೀನಿ, ಮೆಟ್ಲು ಹತ್ತೀನಿ. ಎಕ್ಸಸೈಸ್ ವಿಚಾರವಾಗಿ ತುಂಬ ಚೆನ್ನಾಗಿ ಎಕ್ಸಸೈಸ್ ಆಗ್ತಿದೆ ಅದಿತಿಯಿಂದ. ಐ ಶುಡ್ ಥ್ಯಾಂಕ್ ಹರ್. ಆ್ಯಂಡ್ ನಾನು ಹೇಳಿದೆ ಮ್ಯೂಸಿಕ್ನ ಶುರು ಮಾಡಿದ್ದೀನಿ. ಫಸ್ಟ್ ಐ ಥಿಂಕ್ ಇಟ್ ವಾಸ್ ಫ್ರಮ್ ಅಕ್ಟೋಬರ್ 10th ಇಂದ ನಾನು ಕನ್ಫರ್ಮ್ ಆಗಿದ್ದು, ಎವ್ರಿಥಿಂಗ್ ಸ್ಟಾರ್ಟೆಡ್ ಫ್ರಮ್ ದೇರ್. ಸೊ ಅವತ್ತಿಂದ ಮ್ಯೂಸಿಕ್ನ ಶುರು ಮಾಡಿದ್ದೀನಿ. ಹನುಮಾನ್ ಚಾಲೀಸಾ ಕೇಳ್ತೀನಿ. ಆಮೇಲೆ ಬೇಬಿ ಮ್ಯೂಸಿಕ್ ನಾನು ಎಲ್ಲನೂ ಶೇರ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ. ಒಂದು ಮ್ಯೂಸಿಕ್ ಒಂದು ರಿಲೇಟೆಡ್ ವಿಡಿಯೋದಲ್ಲಿ ಅದನ್ನ ಪ್ರೆಗ್ನೆನ್ಸಿ ಆಮೇಲೆ ಗರ್ಭ ಸಂಸ್ಕಾರ ಒಂದು ವಿಡಿಯೋ, ಒಂದು ಆಡಿಯೋ ಇದೆ ಯೂಟ್ಯೂಬಲ್ಲಿ, ಅದನ್ನು ಸಹ ಡೌನ್ಲೋಡ್ ಮಾಡಿಟ್ಕೊಂಡು ನೈಟ್ ಮಲ್ಕೊಳ್ಳುವಾಗ ಹಾಕ್ಬಿಟ್ಟು ಅದನ್ನ ಮಲ್ಕೊಳ್ತೀನಿ. ಸೊ ಕಂಪ್ಲೀಟ್ ಡೌನ್ಲೋಡ್ಸ್ಗೆ ಹಾಕೊಂಡ್ಬಿಟ್ಟಿದ್ದೀನಿ. ಅದು ಎಲ್ಲಾನು ಆಟೋ ಪ್ಲೇ ಆದಾಗ ಎಲ್ಲಾನು ಕಂಪ್ಲೀಟ್ ಆಗಿ ಅದು ಸ್ಟಾಪ್ ಆಗಿರುತ್ತೆ. ಸೊ ನಾನು ಆರಾಮಾಗಿ ನಿದ್ದೆ ಮಾಡಿರ್ತೀನಿ, ಪಾಪುನು ಆರಾಮಾಗಿ ನಿದ್ದೆ ಮಾಡಿರುತ್ತೆ. ಸೊ ನಂಗೆ ಗೊತ್ತಾಗುತ್ತೆ. ಸೊ ಅದು. ಆಮೇಲೆ ಇನ್ನೇನು ರೊಟೀನು, ಮ್ಯೂಸಿಕ್ದು ಒಂದು ರೊಟೀನ್ ಚೇಂಜ್ ಆಗಿದೆ, ಅಂದರೆ ಅಳವಡಿಸ್ಕೊಂಡಿರೋದು ನಾನು. ಆಮೇಲೆ ಇನ್ನೊಂದು ರೊಟೀನ್ ಏನು ಅಂತಂದರೆ ವಾಕಿಂಗ್ ಹೇಳಿದೆ ಅಲ್ಲ, ಸೊ ವಾಕಿಂಗ್ ಈವ್ನಿಂಗ್ ಹೋಗ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟು ಇಂಪಾರ್ಟೆಂಟ್ ಆಗಿ ನಾನು ರೊಟೀನ್ ಇದು ಮಾಡ್ಕೊಂಡಿರೋದು ಅಂದರೆ ಬುಕ್ ರೀಡಿಂಗ್. ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ನೀಡುತ್ತೆ. ಏನೋ ಒಂಥರ ಸೆಲ್ಫ್ ಸ್ಟ್ರೆಸ್ ಬಸ್ಟರ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಸ್ಟ್ರೆಸ್ ಬಸ್ಟ್ ಮಾಡುತ್ತೆ. 3 ಬುಕ್ ಮುಗಿಸ್ಬಿಟ್ಟೆ, ಇವಾಗ 4ನೇ ಬುಕ್ ತೊಗೊಂಡಿದ್ದೀನಿ ಇಷ್ಟು ದಿನಕ್ಕೇನೆ. ತುಂಬ ಚೆನ್ನಾಗಿ ಓದಿರೋ ಬುಕ್ಕನ್ನೇ, ಹಳೇ ಬುಕ್ಗಳನ್ನೇ ನಾನು ತೊಗೊಂಡು ಓದ್ತಿರೋದು. ಪೇರೆಂಟಿಂಗ್ ಬಗ್ಗೆ ಒಂದು 2 ಬುಕ್ ಇದೆ. ಆಮೇಲೆ ಆನ್ಲೈನಲ್ಲಿ ಕೆಲವು ಮೂವೀಸ್ಗಳನ್ನ ನೋಡ್ತಿದ್ದೀನಿ ಪೇರೆಂಟಿಂಗ್ ಬಗ್ಗೆ. ಈಗ ನಾನು ಏನೇ ಗೊತ್ತಿದ್ರು ಹೆಚ್ಚಾಗಿ ನಾನು ಪೇರೆಂಟಿಂಗ್ ಬಗ್ಗೆನೇ ನಾನು ಯೋಚನೆ ಮಾಡಬೇಕಾಗಿದೆ. ಯಾಕಂತಂದರೆ ಫಸ್ಟ್ ಬೇಬಿನ ಬ್ಯಾಲೆನ್ಸ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್ ಅನ್ನೋದಕ್ಕಿಂತ ಚಾಲೆಂಜಿಂಗ್. ಸೊ ಆ ಚಾಲೆಂಜ್ನ ನಾನು ತೊಗೊಳಕ್ಕೆ ಹೋಗ್ತಿದ್ದೀನಿ. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿರೋ ವಿಷಯನೇ ತಿರ್ಗಿ ಮಚ್ಚಿ ಅಂತ ಏನು ಹೇಳ್ತೀವಿ, ಅದ್ರ ಬಗ್ಗೆ ಓದ್ತಾ ಇದ್ದೀನಿ. ಸೊ ಬುಕ್ ರೀಡಿಂಗ್ನ ಶುರು ಮಾಡಿದ್ದೀನಿ. ಸೊ ಇಷ್ಟೇನೆ ರೊಟೀನಲ್ಲಿ, ಏನು ಎಕ್ಸ್ಟ್ರಾ ಏನೂ ಇಲ್ಲ. ಸೊ ಮುಂಚೆ ಮಾಡಿಲ್ದೇ ಇರೋದನ್ನ ಈಗ ಮಾಡ್ತಿದ್ದೀನಿ. ಬಟ್ ಈಗ ಬ್ರೀತಿಂಗ್ ಎಕ್ಸಸೈಸಸ್ನ ಮಾಡ್ತಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಕ್ರುವಿನೂ ಲೇಟಾಗಿ ಎದ್ದೋಳೋದು, ಅದಿತಿನೂ ಲೇಟಾಗಿ ಎದ್ದೋಳೋದು. ಅದಿತಿ 7:30, 8:30 ಎದ್ದೊಳ್ತಾರಲ್ಲ. ಸೊ ನಾನು ಬೆಳಗ್ಗೆ ಬೇಗ ಎದ್ದೊಳ್ತೀನಿ. ಅಲಾರಾಮ್ ಸಹ ಇಟ್ಕೊಂಡು ನನಗೆ 7 ಇಂದ 7:45 ಒಂದು ಸೆಷನ್ ಇರುತ್ತೆ. ಒಂದು 15 ಮಿನಿಟ್ಸ್ ಕುತ್ಕೊಂಡು ನಾನು ಫುಲ್ಲು ಬ್ರೀತಿಂಗ್ ಎಕ್ಸಸೈಸ್, ಪ್ರಾಣಾಯಾಮ ಅಂತ ಏನು ಫುಲ್ಲು ಕಂಪ್ಲೀಟಾಗಿ ಜಾಸ್ತಿ ಉಸಿರು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಮಟ್ಟಕ್ಕೆ ಮಾಡ್ಬೋದು. ಸೊ ಅದನ್ನು ನಾನು ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ರಿಲ್ಯಾಕ್ಸೇಷನ್ ಸಿಗುತ್ತೆ. ಏನೇ ಟೆನ್ಷನ್ ಇದ್ರು, ಒಬ್ವಿಯಸ್ಲಿ ಲೈಫ್ ಅಂದರೆ ಟೆನ್ಷನ್ನು, ಸ್ಟ್ರೆಸ್ಸು, ಆ ಕಮಿಟ್ಮೆಂಟು, ಈ ಕಮಿಟ್ಮೆಂಟು, ಇದರ್ ಫೈನಾನ್ಷಿಯಲ್ ಅಥವಾ ಫ್ಯಾಮಿಲಿ ಸ್ಟ್ರೆಸ್ಸು, ಬರ್ಡನ್ಸ್ ಅದೆಲ್ಲ ಇದ್ದೇ ಇರುತ್ತೆ. ಬಟ್ ಸ್ಟಿಲ್ ನನಗೆ ಇದು ಮಾಡ್ತಿರೋದ್ರಿಂದ ತುಂಬ ಕಾಮ್ ಬಂದಿದೆ. ನಂಗೆ ನಿಜವಾಗ್ಲೂ ಸೆಕೆಂಡ್ ಪ್ರೆಗ್ನೆನ್ಸಿ, ಸೆಕೆಂಡ್ ಟ್ರೈಮಿಸ್ಟರಲ್ಲಿ ತುಂಬ ಕಾಮ್ನೆಸ್ ಇದೆ. ಒಂಥರ ಏನೋ ಒಂಥರ ಖುಷಿ, ಹ್ಯಾಪಿ. ಪಾಪು ಬರುತ್ತೆ. ಪಾಪು ಫೋಟೋ ಎಲ್ಲ ಅಲ್ಲಿ ಹಾಕಿದ್ದೆ, ಅದಿತ್ತು ಕಿತ್ತೋಗ್ಬಿಟ್ರು. ಅದಕ್ಕೋಸ್ಕರ ಅಲ್ಲಿ ಹಾಕಿದ್ದೀನಿ. ಯಾವಾಗಲೂ ಪಾಪು ನೋಡಿ ಮಾತಾಡೋದು, ಹೊಟ್ಟೆ ಮುಟ್ಕೊಂಡು ಮಾತಾಡೋದು, ಮೂಮೆಂಟ್ ಅಂತೂ ಸಖತ್ತಾಗಿ ಗೊತ್ತಾಗುತ್ತೆ. ಮೂಮೆಂಟ್ ಯಾವಾಗ ಗೊತ್ತಾಯ್ತು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ, ಪ್ಲೀಸ್ ವೆಯ್ಟ್. ಓಕೆ. ಸೊ ನೆಕ್ಸ್ಟು ಹೆಲ್ತ್ ವಿಚಾರಕ್ಕೆ ತುಂಬ ಚೆನ್ನಾಗಿದೆ. ಹೆಲ್ತು ಯಾವುದೇ ರೀತಿ ಈಗ ವಾಮಿಟಿಂಗ್ ಇಲ್ಲ, ಆಮೇಲೆ ಯಾವುದೇ ರೀತಿ ಏನೂ ತೊಂದರೆ ಇಲ್ಲ. ಊಟ ಚೆನ್ನಾಗಿ ಸೇರತ್ತೆ. ಎಷ್ಟು ಬೇಕೋ ಅಷ್ಟು ತಿಂತೀನಿ. 3 ಹೊತ್ತು ಊಟ ಮಾಡ್ತೀನಿ. ಸ್ನ್ಯಾಕ್ಸ್ಗೆ ಕಟ್ಲೆಟ್ಗಳು ಅಥವಾ ತರಕಾರಿ ಬೇಯಿಸ್ಕೊಂಡಿರೋ ನೀರು ಅಥವಾ ತರಕಾರಿ ಅಥವಾ ಸೊಪ್ಪು ಬೇಯಿಸ್ಕೊಂಡಿರೋ ನೀರು, ಈ ರೀತಿ ನಾನು ಕುಡಿತಾ ಬರ್ತೀನಿ. ಆ್ಯಂಡ್ ವೆಯ್ಟ್ ವಿಚಾರವಾಗಿ ಹೇಳೋದಾದರೆ, ಮೈ ಪ್ರೆಸೆಂಟ್ ವೆಯ್ಟ್ ಇಸ್ 53.5.
ಖುಷಿ ನನಗೆ, ಯಾಕಂತಂದ್ರೆ 45 ಅಗೇನ್ 42 43 ಹೋಗಿ ಇಷ್ಟು 53 ಆಗಿದ್ದೀನಿ. ಸೊ ನನಗಂತೂ ತುಂಬಾ ಖುಷಿ. ಬಟ್ ಎಲ್ಲರೂ ಏನ್ ಹೇಳ್ತಾರೆ ಅಂದ್ರೆ ದಪ್ಪನೇ ಆಗಿಲ್ಲ, ದಪ್ಪ ಆಗಿದ್ಯಾ, ದಪ್ಪ ಏನಾಗಿಲ್ಲ ಅಂತಾರೆ. ಸೊ ವೇಟ್ ನನಗೆ ಗೊತ್ತಾಗಲ್ವಾ ದಪ್ಪ ಆಗಿದ್ದೀನಿ ಅಂತ. ಸೊ ದಪ್ಪ ಆಗಿದ್ದೀನಿ, ತುಂಬಾ ಖುಷಿ ನನಗೆ ವೆಯ್ಟ್ ಜಾಸ್ತಿ ಆಗಿದ್ದೀನಿ ಅಂತ. ಅದಿತಿ ಪ್ರೆಗ್ನೆನ್ಸಿಯಲ್ಲಿ 45 ಇದ್ದೆ. ಇನ್ನೇನು ಡೆಲಿವರಿಗೆ ಹೋಗಬೇಕು ಅನ್ನೋ ಟೈಮ್ಗೆ ಚೆಕ್ ಮಾಡಿದಾಗ 65 ಆಗಿದೆ, 20 kg ಜಾಸ್ತಿ ಆಗಿದೆ. ಸೊ ಈ ಸಲ ನೋಡಬೇಕು ಎಷ್ಟು kg ಜಾಸ್ತಿ ಆಗ್ತೀನಿ ಏನು ಹೇಗೆ ಅಂತ. ಸೊ ಇಷ್ಟು ಅದಾದಮೇಲೆ ಈಗ 7ನೇ ತಿಂಗಳು ಇನ್ನೇನು 6 ಮಂತ್ಸ್ ಮುಗಿದು 7 ಮಂತ್ಸ್ಗೆ ಬಿದ್ದಾಗ ನನಗೆ ನೆಕ್ಸ್ಟ್ ಇನ್ನೇನು ಹೇಳಿದ್ದಾರೆ ಡಾಕ್ಟರು ಸ್ಕ್ಯಾನಿಂಗ್ ಎಲ್ಲ ಯಾವಾಗ ಅಂತ. ಸೊ ಅವಾಗ ಬೇಬಿ ವೆಯ್ಟ್ ಗೊತ್ತಾಗುತ್ತೆ, ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ನನಗೆ ಯಾವ ಡೆಲಿವರಿ ಆಗುತ್ತೆ ಅಂತ. ಅದಿತಿದು ಸಿ ಸೆಕ್ಷನ್ ಡೆಲಿವರಿ ಆಗಿರೋದು, ಬಟ್ ಸ್ಟಿಲ್ ಡಾಕ್ಟರ್ ಹೇಳಿದರೆ ಈ ಸಲ ನಾವು ನಾರ್ಮಲಿಗೆ ಟ್ರೈ ಮಾಡೋಣ ಅಂತ. ನಾನೇ ಕೇಳಿದೆ, ನನಗೆ ತುಂಬಾ ಇಷ್ಟ ನಂಗೆ ನಾರ್ಮಲ್ ಡೆಲಿವರಿ ಅಂದ್ರೆ. ಅನ್ಬಿಟ್ಟು ಸಿ ಸೆಕ್ಷನ್ ಇಷ್ಟ ಇಲ್ಲ ಅಂತ ಇಲ್ಲ, ಎರಡೂ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ತುಂಬಾ ಇಷ್ಟ ಆಯ್ತು ಇದೆ. ಅದಕ್ಕೋಸ್ಕರ ಕೇಳಿದಾಗ ಲೆಟ್ಸ್ ಟ್ರೈ ಅಂತ ಹೇಳಿದ್ದಾರೆ. ಸೊ ಪಾಪು ವೆಯ್ಟ್ ಮೇಲೂ ಡಿಪೆಂಡ್ ಆಗುತ್ತೆ. ಅದು ಪಾಪು ಲೋ ಬರ್ತ್ ವೆಯ್ಟ್ ಬೇಬಿ ಆದರೆ ಟಚ್ ಇಟ್ ವಿಲ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಅಂತ ಅನ್ಕೊಂಡಿದ್ದೀನಿ. ಆದರೆ ಹಾಗಲ್ಲ ಅಂತ ಅನ್ಸುತ್ತೆ. ಇಲ್ಲ ಅಂತಂದ್ರೆ ಪಾಪು ವೆಯ್ಟ್ ಕರೆಕ್ಟ್ ಆಗಿದ್ರೆ ಡೆಫಿನೆಟ್ಲಿ ಡಾಕ್ಟರ್ ಟ್ರೈ ಮಾಡ್ತಾರೆ. ನನಗೂ ಶಕ್ತಿ ಇದೆ ಅಂತ ಅನ್ಕೊಂಡಿದ್ದೀನಿ. ಐ ಆಮ್ ಪಾಸಿಟಿವ್ ಅಬೌಟ್ ಇಟ್. ಸೊ 7 ಮಂತ್ಸಲ್ಲಿ ಪಾಪು ವೆಯ್ಟ್ ಗೊತ್ತಾಗುತ್ತೆ. 5th ಮಂತ್ ಸ್ಕ್ಯಾನಿಂಗಲ್ಲಿ ಅನಾಮಲಿ ಸ್ಕ್ಯಾನಿಂಗ್ ಮಾಡ್ತಾರಲ್ಲ, ಸೊ ಅದು ಮಾಡೋದು ಯಾವಾಗ 18 ವೀಕ್ಸಿಂದ 20 ವೀಕ್ಸ್ ಒಳಗಡೆ ಮಾಡಿಬಿಡ್ತಾರೆ ಆ ಸ್ಕ್ಯಾನಿಂಗ್ನ. ಸೊ ಆ ಸ್ಕ್ಯಾನಿಂಗಲ್ಲಿ ನನ್ನ ಒಂದು ಪಾಪು, ನನ್ನ ಸೆಕೆಂಡ್ ಬೇಬಿ ಪಾಪು ವೆಯ್ಟ್ ಇದ್ದಿದ್ದು 330 ಗ್ರಾಮ್ಸ್. ಅದು ಅದಿತಿ ವಾಸ್ 300 ಗ್ರಾಮ್ಸ್. ಸೊ 30 ಗ್ರಾಮ್ ಹೆಚ್ಚಾಗಿದೆ ಈ ಪಾಪು. ಸೊ ನೋಡಬೇಕು 7 ಮಂತ್ಸಲ್ಲಿ ಹೇಗಿದೆ ಪಾಪು ವೆಯ್ಟು ಗ್ರೋತ್ ಅಂತ. ಅಷ್ಟೇನೆ. ಟ್ರಿಬಲ್ ಮಾರ್ಕರ್ ಟೆಸ್ಟು 5th ಮಂತಲ್ಲಿ ಆಗಿದೆ, ಅದು ನಾರ್ಮಲ್ ಬಂದಿದೆ. ಇಷ್ಟೇನೇನೆ, ಏನು ಹೆಚ್ಚು ಏನಿಲ್ಲ. ಬೇಬಿ ಮೂವ್ಮೆಂಟ್ಗೆ ಬರೋದಾದ್ರೆ, ಬೇಬಿ ಮೂವ್ಮೆಂಟ್ ಯಾವಾಗ ಶುರು ಆಯಿತು ನನಗೆ ಅಂತಂದರೆ, ನನಗೆ 16 ವೀಕ್ಸ್ ಅಲ್ಲ 14 ವೀಕ್ಸ್ಗೆ ನನಗೆ ಶುರುವಾಯಿತು. ತುಂಬ ಬೇಗ ಗೊತ್ತಾಯಿತು ನನಗೆ ತುಂಬ ಎವಿಡೆಂಟಾಗಿ ಗೊತ್ತಾಗಿದ್ದು. ಹೀಗೆ ಅದಿತಿ ಬರ್ತ್ಡೇ ದಿನ ನಂಗೆ ತುಂಬ ಎವಿಡೆಂಟಾಗಿ ಗೊತ್ತಾಯಿತು. ನನಗೆ ಲಾಸ್ಟ್ ಒಂದು ವ್ಲಾಗಲ್ಲೂ ಸಹ ಹೇಳಿದ್ದೀನಿ. ಬಟ್ಟೆ ಅಂದರೆ ಮಾಮೂಲಿ ಈಗ ಕೆಲವೊಂದ್ಸಲ ಸುಮ್ಮನೆ ಲೈಟಾಗಿ ಗೊತ್ತಾಗುತ್ತೆ, ಕೆಲವೊಂದ್ಸಲ ಬಟ್ಟೆ ಮೇಲೆ ಬಟ್ಟೆ ಹಿಂಗೆ ಎದೊಳುತ್ತೆ ಗೊತ್ತಾ. ಸೊ ಆ ರೀತಿ ಮೂವ್ಮೆಂಟ್ ಗೊತ್ತಾಗಿದ್ದು ನಂಗೆ ಅದಿತಿ ಬರ್ತ್ಡೇ ದಿನನೇ 8th ಡಿಸೆಂಬರ್. ಸೊ ಅವಾಗ್ಲಿಂದಾನೇ ನನಗೆ ಮೂವ್ಮೆಂಟ್ ತುಂಬ ಚೆನ್ನಾಗಿ ಎವಿಡೆಂಟಾಗಿ ಗೊತ್ತಾಗ್ತಿದೆ. 13 to 14 ವೀಕ್ಸ್ ಒಳಗಡೆ ನನಗೆ ಮೂವ್ಮೆಂಟ್ ಗೊತ್ತಾಗಿದ್ದು. ಸಾಕಷ್ಟು ಜನ ಕೇಳ್ತೀರಾ ಯಾವಾಗ ಗೊತ್ತಾಗಬೇಕು ಅಂತ. ಸೊ ಮೂವ್ಮೆಂಟ್ 16 ವೀಕ್ಸಿಂದ ಕೆಲವರಿಗೆ ಗೊತ್ತಾಗುತ್ತೆ, ದಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಸೆಕೆಂಡ್ ಪ್ರೆಗ್ನೆನ್ಸಿ ಅಂದರೆ ಸ್ವಲ್ಪ ಬೇಗನೆ ಗೊತ್ತಾಗುತ್ತೆ ಮೂವ್ಮೆಂಟು. ಆದರೆ 20 ರಿಂದ 24 ವಾರದ ಒಳಗಡೆ ನಿಮಗೆ ಬೇಬಿ ಮೂವ್ಮೆಂಟ್ ಗೊತ್ತಾಗಲೇಬೇಕು. ಇಫ್ ಗೊತ್ತಾಗಿಲ್ಲ ಅಂತಂದರೆ ನೀವು ಒಂದ್ಸಲ ಡಾಕ್ಟರ್ಗೆ ಇಂಟಿಮೇಟ್ ಮಾಡಲೇಬೇಕಾಗುತ್ತೆ. 24 ವಾರದ ಒಳಗಡೆ ನಿಮಗೆ ಬೇಬಿ ಮೂವ್ಮೆಂಟ್ ಗೊತ್ತಾಗಲೇಬೇಕು. ಈ ಟೈಮಲ್ಲಿ ಸೆಕೆಂಡ್ ಟ್ರೈಮಿಸ್ಟರಲ್ಲೆಲ್ಲ ಬೇಬಿ ಮೂವ್ಮೆಂಟ್ನ ಟ್ರ್ಯಾಕ್ ಮಾಡಬೇಕಾ ಅಂತಂದರೆ ಆ ರೀತಿ ಎಲ್ಲ ಏನೂ ಇಲ್ಲ. ಯಾಕಂತಂದ್ರೆ ಮಗು ವೆಯ್ಟು ಜಸ್ಟ್ 1100 ಅಥವಾ 1500 ಒಳಗಡೆ ಅಷ್ಟೇನೆ ಇರುತ್ತೆ ಗ್ರಾಮ್ ವೆಯ್ಟು. ಸೊ ಅಷ್ಟು ಗೊತ್ತಾಗಲ್ಲ ಬೇಬಿ ಮೂವ್ಮೆಂಟ್ದು. ಇದು ನಂಗಂತೂ ತುಂಬ ಚೆನ್ನಾಗಿ ಬೇಬಿ ಮೂವ್ಮೆಂಟ್ ಗೊತ್ತಾಗುತ್ತೆ. ಮ್ಯೂಸಿಕ್ ಆನ್ ಮಾಡಿದಾಗೆಲ್ಲ ಹನುಮಾನ್ ಚಾಲೀಸ, ಅದಿತಿ ದಿನಾಗ್ಲೂ ಮಲ್ಕೊಳ್ಳುವಾಗ ಮಧ್ಯಾಹ್ನದೊತ್ತು ಹನುಮಾನ್ ಚಾಲೀಸ ಕೇಳಿ ನಿದ್ದೆ ಮಾಡ್ತಾರಲ್ವಾ, ಸಾರಿ. ಸೊ ಹಾಕಿದಾಗೆಲ್ಲ ಬೇಬಿ ಮೂವ್ಮೆಂಟ್ ಗೊತ್ತಾಗುತ್ತೆ. ಆ್ಯಂಡ್ ಅದಿತಿ ಮಾತಾಡಿದಾಗೆಲ್ಲ ನಂಗೆ ತುಂಬ ಚೆನ್ನಾಗಿ ಕಿಕ್ಕಿಂಗ್ಸ್ ಬರುತ್ತೆ. ಅದಿತಿ ಪ್ರತಿದಿನ ಮಾತಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಅವ್ರ ಬಾಂಡಿಂಗು ಪಾಪು ಜೊತೆ. ಅವಾಗೆಲ್ಲ ನನಗೆ ಬೇಬಿ ಮೂವ್ಮೆಂಟ್ ಗೊತ್ತಾಗುತ್ತೆ. ಚೆನ್ನಾಗಿದೆ, ಟಚ್ವುಡ್, ಪಾಕೆಟ್ ಚೆನ್ನಾಗಿದೆ ಬೇಬಿ ಮೂವ್ಮೆಂಟ್, ಎಲ್ಲನೂ ಚೆನ್ನಾಗಿದೆ. ಸೆಕೆಂಡ್ ಟ್ರೈಮಿಸ್ಟರ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳೋದಾದರೆ, ಈ ಒಂದು ಸೆಕೆಂಡ್ ಟ್ರೈಮಿಸ್ಟರಲ್ಲಿ ನಾನು ತುಂಬ ಜೀವನ ಏನೇನೋ ಅಂತ ಅನ್ಕೊಂಡಿದ್ವಿ ನಾನು ಕೃವಿ. ಏನೋ ಮಾಡಬೇಕು, ನಮ್ಮ ಲೈಫ್ನ ನಿರೂಪಿಸ್ಕೊಳ್ಬೇಕು, ಹಾಗೆ ಹೀಗೆ ಅಂತ ಏನೇನೋ ಕನ್ಸು ಕಟ್ಕೊಂಡಿದ್ವಿ. ಬಟ್ ಅದು ಏನೂ ಆಗ್ತಿಲ್ಲ. ಆ್ಯಂಡ್ ಈ ಒಂದು ಆಗಿಲ್ಲದೆ ಇರೋದು ಇಂಪ್ಯಾಕ್ಟು ನನ್ನ ಡೆಲಿವರಿ ಟೈಮ್ಗೆ ಅಥವಾ ನನ್ನ ಬಾಣಂತನಕ್ಕೆ ಎಲ್ಲ ಇಂಪ್ಯಾಕ್ಟ್ ಆಗುತ್ತೆ. ಅದನ್ನು ನಾನು ಏನಂತ ಹೇಳೋದು, ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಇದು ಆದರೆ ಇದು ಬೇರೆ ಆಪ್ಷನ್ನು, ಆಗಿಲ್ಲ ಅಂತಂದ್ರೆ ಇದೇ ಆಪ್ಷನ್. ಅದನ್ನ ಏನು ಎಲ್ಲಾನು ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ನನಗೆ ಯಾವುದೂ ಏನಂತ ಹೇಳೋದು ಮುಚ್ಚು ಮರೆ ಅಂತ ಅಲ್ಲ, ಬಟ್ ಸ್ಟಿಲ್ ನಮಗೆ ಒಂದು ಕ್ಲಾರಿಟಿ ಇಲ್ಲ, ಏನು ಹೇಗೆ ಏನು ಕ್ಲಾರಿಟಿ ಇಲ್ಲ ನಮ್ಗೇನೆ. ಸೊ ಅದಕ್ಕೋಸ್ಕರ ಗೊತ್ತಿಲ್ಲ.
ಎಸ್, ಕೆಲವೊಂದ್ಸಲ ಎಲ್ಲಾನು ಹಿಡಿದು ಮಾತಾಡ್ಬೇಕಾಗತ್ತೆ. ಸೊ ಆ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ. ಎಕ್ಸ್ಪೆಕ್ಟೇಷನ್ಸ್ ಅಂತಂದ್ರೆ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ, ಖಂಡಿತವಾಗ್ಲೂ ಸೀಮಂತ ಅಂತೂ ನಾನು ಮಾಡಿಸ್ಕೊಳ್ಳಲ್ಲ ಅನ್ನೋದಕ್ಕಿಂತ ಮಾಡ್ಕೊಳ್ಳಲ್ಲ. ಯಾಕಂತಂದ್ರೆ ಅದಿತಿಯಲ್ಲೇ ಏನಂತ ಹೇಳು ಸ್ಯಾಟಿಸ್ಫ್ಯಾಕ್ಷನ್ ಸೀಮಂತ ಮಾಡಿಸ್ಕೊಂಡಿದ್ದೀನಿ. ಅಂಡ್ ಸಾಕಷ್ಟು ಜನ ಆಲ್ರೆಡಿ ಕೇಳ್ತಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ DMs ಮಾಡಿ, ನಿಮ್ದು ಮೇಕ್ ಓವರ್ ಮಾಡ್ತೀವಿ ಬೇಬಿ ಶವರ್ದು ಹಾಗೆ ಹೀಗೆ ಅಂತ. ಸೊ ನೋಡೋಣ, ಮಾಡಿಸ್ಕೊಂಡ್ರೆ ಅದಿತಿಗೆ ಯಾವ ರೀತಿ ರೆಡಿ ಆಗಿದೆ ಅದೇ ರೀತಿ ರೆಡಿಯಾಗಿ ನಾನು ಮಾಡಿಸ್ಕೊಳ್ಳೋದು. ಅದಕ್ಕೆ ತಿರ್ಗಾ ಇನ್ವೆಸ್ಟ್ ಮಾಡಕ್ ಹೋಗಲ್ಲ, ಇಲ್ಲ ಇನ್ವೆಸ್ಟ್ ಮಾಡಲ್ಲ ನಾನು ಸ್ಯಾರಿಗೆ. ಅದಕ್ಕೇನೆ 18,000 ಸೀರೆ ತಗೊಂಡು ಒಂದ್ಸಲನೂ ಹುಟ್ಟಿಲ್ಲ, ಒಂದೇ ಸಲ ಹುಟ್ಟಿದ್ದು ಸೀಮಂತದಲ್ಲಿ. ಇನ್ವೆಸ್ಟ್ ಅಂತೂ ಮಾಡಲ್ಲ, ನಾನು ಅದನ್ನ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನಾನು ಹೇಳ್ದಲ್ಲ, ನಮ್ದೇ ಜೀವನದ ಬೇರೆ ಪ್ಲಾನ್ ಇತ್ತು, ತುಂಬಾ ದೊಡ್ಡ ಮಟ್ಟದಲ್ಲಿತ್ತು. ಅದ್ ಯಾಕೋ ಆಗ್ಲಿಲ್ಲ, ಜನಗಳ ಕಣ್ಣೋ ಅಥವಾ ಏನು ಅಂತ ಗೊತ್ತಿಲ್ಲ, ಆಗ್ತಾನೆ ಇಲ್ಲ ಅದು. ನಾನು ಒಂದು ವಿಡಿಯೋದಲ್ಲಿ ಹೇಳಿದೆ, ನಮ್ಮ ಜೀವನದ ಹೊಸ ಅಧ್ಯಾಯ ಶುರು ಆಗಿದೆ ಸ್ವಲ್ಪ ದಿನದಲ್ಲಿ ಅಂತ. ಆಲ್ರೆಡಿ ಶುರು ಆಗ್ಬೇಕಿತ್ತು, ಬಟ್ ಆಗಿಲ್ಲ. ನಮ್ಗೆ ತುಂಬಾ ಬೇಜಾರಿದೆ. ಅದೇ ಆಗಿದ್ದಿದ್ರೆ ನಿಮ್ಗೆ ಎಲ್ಲಾರ ಜೊತೆನೂ ಹೇಳ್ಕೊಡ್ತಿದ್ದೆ. ಇನ್ನೇನು ಇಲ್ಲ ಅನ್ಸುತ್ತೆ, ಎಲ್ಲ ಹೇಳಿದೀನಿ, ಎಲ್ಲ ಶೇರ್ ಮಾಡ್ಕೊಂಡಿದೀನಿ ನಿಮ್ ಜೊತೆ. ಬೇಬಿ ಮೂವ್ಮೆಂಟ್ ಅಂತೂ ತುಂಬಾ ಚೆನ್ನಾಗಿ ಗೊತ್ತಾಗ್ತಿದೆ, ಖುಷಿ ಇದೆ. ಎಕ್ಸ್ಪೆಕ್ಟೇಷನ್ ವಿಚಾರವಾಗಿ ನಾನು ರೆಡಿ ಆಗ್ತಿದ್ದೀನಿ, ದಟ್ ಅದಿತಿನ ಹೀಗೆ ನೋಡ್ಕೊಳ್ಬೇಕು. ಕಷ್ಟ ಆಗತ್ತೆ, ನಾನು ಖಂಡಿತವಾಗ್ಲೂ ಕಷ್ಟ ಇಲ್ಲ, ನಾನು ಎಲ್ಲಾನು ಇದಾಗೆ ಫೇಸ್ ಮಾಡ್ತೀನಿ ಅಂತ ನಾನು ಹೇಳ್ತಿಲ್ಲ. ಕಷ್ಟ ಆಗುತ್ತೆ, ಐ ಆಮ್ ಗೋಯಿಂಗ್ ಟು ಫೇಸ್ ಇಟ್. ಪಾಸಿಟಿವ್ ಆಗಿ ತಗೊಳ್ತೀನಿ. ನಿಜ ಕಷ್ಟ, ನೀವೆಲ್ಲ ಹೇಳ್ಬೋದು, ನೀವು ಅನ್ಕೊಂಡಷ್ಟು ಸುಲಭ ಅಲ್ಲ, ಒಂದ್ ಮಗುನ ನೋಡ್ಕೊಂಡು ಇನ್ನೊಂದು ಮಗುನ ನೋಡ್ಕೊಂಡು. ಬಟ್ ನಾನು ಪ್ರತಿ ಒಂದಕ್ಕೂ ಪ್ಲಾನ್ ಮಾಡ್ತಿದ್ದೀನಿ, ಪ್ರತಿಯೊಂದಕ್ಕೂ ಪ್ಲಾನ್ ಮಾಡ್ತಿದ್ದೀನಿ. ಈ ಟೈಮಲ್ಲಿ ಇದನ್ನೇ ಮಾಡ್ಕೊಳ್ಬೇಕು, ಈ ರೀತಿ ನಾವು ಟೈಮ್ ಸ್ಕೆಡ್ಯೂಲ್ನ ನಾನು ಮಾಡ್ಕೊಂಡ್ರೆ ಈಸಿ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಸ್ವಲ್ಪ ದಿನ ಕಷ್ಟ ಆಗ್ಬೋದು, ಬಟ್ ಇಟ್ ವಿಲ್ ಬಿ ಈಸಿ ಅಂತ. ಇನ್ನೊಂದು ಏನ್ ಗೊತ್ತಾ, ನಾವು ನಮಗೆ ಮಾಡೋಕ್ಕಾಗತ್ತೆ ಅಂತಂದ್ರೆ ಅದು ಆಗೇ ಆಗುತ್ತೆ, ಆಗಲ್ಲ ಅಂತಂದ್ರೆ ಅದು ಆಗಲ್ಲ. ಸೊ ಅದನ್ನ ನಾನು ನಂಬ್ತೀನಿ. ಸೊ ಆ ರೀತಿ ಎಲ್ಲ ಪ್ಲಾನ್ಸ್ ಇದೆ. ಸೊ ಇನ್ನೇನು ಸ್ವಲ್ಪ ದಿನದಲ್ಲಿ 3rd ಟ್ರೈಮಿಸ್ಟರ್ ಬಂದ್ಬಿಡತ್ತೆ. 7 months 8 months 9 months ಮುಗೀತು. ಬೇಬಿ ವಿಲ್ ಬಿ ಔಟ್. ಗೊತ್ತಿಲ್ಲ, ಆಮೇಲೆ ತುಂಬಾ ಜನ ಕೇಳ್ತೀರಾ, ನೀವು ನಿಮ್ಗೆ ಗಂಡ್ಮಗುನೇ ಆಗುತ್ತೆ ಹೇಗೆ ಅಂತ. ಸತ್ಯವಾಗ್ಲೂ ಟು ಬಿ ಫ್ರ್ಯಾಂಕ್, ಅದಿತಿ ನನ್ನ ತೊಡೆ ಮೇಲೆ ಮಲ್ಕೊಂಡಿದ್ದಾರೆ. ಸೊ ಯಾವ ಮಗು ಆಗತ್ತೆ ಅದೆಲ್ಲ ನಮ್ಗೇನೂ ಗೊತ್ತಿಲ್ಲ. ಸೋಷಿಯಲ್ ಪ್ರೆಷರ್ ಇಂದ ಆಸೆ ಇದೆ, ಇಲ್ಲ ಅಂತ ಹೇಳಲ್ಲ, ನಾನು ಸುಳ್ಳೆಲ್ಲ ಹೇಳಲ್ಲ, ಇದೆ. ಬಟ್ ದೇವ್ರು ಏನನ್ನ ಕೊಡ್ತಾನೆ, ನಮ್ಮ ಮನೆ ಬರೋದಲ್ಲಿ ಏನ್ ಬರ್ದಿದ್ದಾನೆ, ಯಾವುದು ನಮಗೋಸ್ಕರ ಬರಬೇಕು ಅದೇ ಬರೋದು. ಏನ್ ಯೋಚನೆ ಮಾಡಿದ್ರು, ಏನ್ ಹರಕೆ ಅನ್ನೋದಕ್ಕಿಂತ ಒಂದು ಇಷ್ಟ ಇದೆ, ಇಷ್ಟಾರ್ಥ ಸಿದ್ಧಿರಸ್ತು ಅಂತ ಹೇಳ್ತಾರಲ್ಲ, ಇಷ್ಟಾರ್ಥನ ಇದ್ ಮಾಡಪ್ಪ ಅಂತ ಕೇಳಿದೀನಿ, ಕೇಳಿಲ್ಲ ಅಂತ ಹೇಳಲ್ಲ. ಬಟ್ ಕೊಡೋದು ಬಿಡೋದು ಯಾವ್ದು ಸಿಗ್ಬೇಕು ಅದೇ ಸಿಗೋದು ಅಷ್ಟೇ. ಆಮೇಲೆ ತುಂಬಾ ಜನ ನನಗೆ ಕೋಪ ಬರುತ್ತೆ, ನಂಗೆ ನಿಮ್ಗೆ ಗಂಡ್ ಮಗುನೇ ಆಗುತ್ತೆ ಹೇಗೆ, ನನಗೂ ಟಿಪ್ಸ್ ಹೇಳಿ ಅಂತ. ಹೇಗೆ ಹೇಳಿ, ನಾನೇನಾದ್ರೂ ಹೋಗಿ ಚೆಕ್ ಮಾಡ್ಸಿದ್ದೀನಾ? ಇಲ್ಲ, ನಾನು ನಿಮ್ಗೆಲ್ಲರಿಗೂ ರಿವೀಲ್ ಮಾಡಿದ್ದೆ 8 weeksಗೆ ನಾನು ರಿವೀಲ್ ಮಾಡಿದ್ದು ಅಲ್ವಾ. ಸೊ ನಿಮ್ಗೂ ಅದೆಲ್ಲ ಪ್ರೊಸೀಜರ್ಸ್ ಗೊತ್ತಿರುತ್ತೆ, ಕೆಲವು ಚೆಕ್ ಮಾಡಿಸ್ತಾರೆ, ದಟ್ ಇಸ್ ಕಾನೂನು ಬಾಹಿರ, ವಿ ಡೋಂಟ್ ಗೋ ಅಗೇನ್ಸ್ಟ್ ಲಾ. ಸೊ ಎಸ್, ಸೊ ಈಗ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ಅಂತಂದ್ರೆ ಮುಂದೆ ಹೀಗಾಗುತ್ತೆ. ಆಮೇಲೆ ಇನ್ನೇನು ಶಾಪಿಂಗ್ ಎಲ್ಲ ಶುರು ಮಾಡ್ಬೇಕು. ಕುರುವಿ ಹೇಳ್ತಿದ್ರು ಸ್ವಲ್ಪ ದಿನ ಆದ್ಮೇಲೆ ಪಾಪುಗೆ ಬಟ್ಟೆ ಎಲ್ಲ ತಗೊಂಡ್ಬಿಡು ಹಾಗೆ ಹೀಗೆ ಅಂತ. ಅದನ್ನೆಲ್ಲ ನಿಮ್ ಜೊತೆ ವ್ಲಾಗ್ನ ಶೇರ್ ಮಾಡ್ತೀನಿ. ಐ ಥಿಂಕ್ ಇನ್ಮೇಲೆ ನನ್ನ ಯೂಟ್ಯೂಬ್ ಅಂಡ್ ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ ಎರಡರಲ್ಲೂ ಸಹ ಫ್ಯಾಮಿಲಿ ಜೊತೆ ತುಂಬಾ ಕನೆಕ್ಟ್ ಆಗ್ತೀನಿ. ಡೈಲಿ ವ್ಲಾಗ್ಸ್ ಅಲ್ಲಿ ಇರಬಹುದು ಅಥವಾ ಏನೇನು ನಡೆಯುತ್ತೆ ನನ್ನ ಲೈಫಲ್ಲಿ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ನಿಮ್ಮ ಪ್ರೀತಿ, ಸಪೋರ್ಟ್ ಅಂಡ್ ಏನಂತ ಹೇಳೋದು, ಆರೈಕೆ ಅದಿತಿ ಮೇಲೆ, ನನ್ನ ಮೇಲೆ ಅಂಡ್ ಬೇಬಿ ಮೇಲೆ, ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಕ್ರೂವಿ ನಾವು 4 ಜನ ಏನಿದ್ದೀವಿ ಅವ್ರ ಮೇಲೆ ಎಲ್ಲಾನು ಬೇಕಾಗುತ್ತೆ. ಎಸ್, ಅದನ್ನ ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಇಷ್ಟೇನೆ 2nd ಟ್ರೈಮಿಸ್ಟರ್ ರಿಲೇಟೆಡ್ ಇದು. ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ, ಎಲ್ಲಾದ್ರೂ ಬೋರ್ ಆದ್ರೆ ದಯವಿಟ್ಟು ವಿಡಿಯೋನ ಅಲ್ಲೇ ಸ್ಕಿಪ್ ಮಾಡಿ ಅಂತ ಹೇಳಬೇಕು ಅಥವಾ ಸ್ಕಿಪ್ ಮಾಡಬೇಡಿ ಅಂತ ಹೇಳಬೇಕು, ಗೊತ್ತಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾನು ಸ್ವಲ್ಪ ಜಾಸ್ತಿನೇ ಮಾತಾಡ್ತೀನಿ. ಎಸ್, ಸೊ ಇಷ್ಟೇನೆ. 2nd ಟ್ರೈಮಿಸ್ಟರ್ ತುಂಬಾ ಚೆನ್ನಾಗಿ ಇನ್ನೇನು ಎಂಡ್ ಆಗ್ತಾ ಇದೆ. 3rd ಟ್ರೈಮಿಸ್ಟರ್ ಹೇಗಿರುತ್ತೆ, 3rd ಟ್ರೈಮಿಸ್ಟರ್ ಅದು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹತ್ರ ಬಂದಂಗೆ ನಂಗೆ ಭಯ ಆಗ್ತಿಲ್ಲ, ಖುಷಿ ಆಗ್ತಿದೆ. ಹೇಗಿರುತ್ತೆ, ಚಾಲೆಂಜಿಂಗು, ಅದು ಅಂದ್ರೆ ನನಗೆ ಕಾನ್ಫಿಡೆಂಟ್ ಇದೆ ದಟ್ ಐ ಆಮ್ ಗೋಯಿಂಗ್ ಟು ಇದನ್ನ ನಾನು ತುಂಬಾ ಚೆನ್ನಾಗಿ ನಿಭಾಯಿಸ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆ. ತುಂಬಾ ಪೇಷನ್ಸ್ನ ಕಲಿತಾ ಇದ್ದೀನಿ, ಪ್ರಾಣಾಯಾಮ ಮಾಡ್ತಿದ್ದೀನಿ ಅಂತ ಹೇಳೋದಲ್ಲ, ಅದರಿಂದ ನಂಗೆ ತುಂಬಾ ಪೇಷನ್ಸ್ ಬರ್ತಾ ಇದೆ. ಅಂಡ್ ಓದಿರೋ ಕಾನ್ಸೆಪ್ಟ್ ಗೊತ್ತಿರೋ, ಪೇರೆಂಟಿಂಗ್ ಹೇಗೆ ಮಾಡಬೇಕು, ಮಕ್ಳ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅನ್ನೋ ಬುಕ್ಸ್ನೆಲ್ಲ ತಿರ್ಗಾ ಓದ್ತಿರೋದ್ರಿಂದ ತಿರ್ಗಾ ಆಲ್ ಓವರ್ ಅಗೇನ್ ನನಗೆ ಓಕೆ
ಅದಿತಿನ ಈಗ ಎಕ್ಸ್ಪೆಕ್ಟ್ ಮಾಡಬೇಕು, ಅದಿತಿಯಿಂದ ಇಷ್ಟನ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು, ಆಸ್ ಅ ಪೇರೆಂಟ್ ಆಗಿ ನಾನು ಈ ರೀತಿ ಇರಬೇಕು, ಅದಿತಿಯಿಂದ ಇಷ್ಟನ್ನೇ ಎಕ್ಸ್ಪೆಕ್ಟ್ ಮಾಡಬೇಕು. ಯಾಕಂತಂದ್ರೆ ಶಿ ಇಸ್ ವೆರಿ ಸ್ಮಾಲ್, ಅವ್ರಿಗೇನು ಗೊತ್ತಾಗಲ್ಲ. ಇದೆಲ್ಲ ನಾನು ರಿವೈಸ್ ಮಾಡ್ತಿರೋದ್ರಿಂದ ನನಗೆ ಪೇಷನ್ಸ್ ಅನ್ನೋದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಕಾಮ್ನೆಸ್, ದೋ ಮೂಡ್ ಸ್ವಿಂಗ್ಸ್ ಇದೆ, ಸ್ಟ್ರೆಸ್ ಇದೆ, ಆ ಒಂದು ಏನಂತ ಹೇಳೋದು, ಏನು ಹಾರ್ಮೋನಲ್ ಚೇಂಜಸ್ ಎಲ್ಲ ಇದೆ. ಬಟ್ ಸ್ಟಿಲ್ ಈ ಒಂದು ಬುಕ್ ರೀಡಿಂಗ್, ನಾನು ಅದೇ ಅನ್ಕೊಳ್ತಿದ್ದೆ, ನಾನು ಬುಕ್ ರೀಡಿಂಗು ಏನೂ ಮಾಡಿರಲಿಲ್ಲ ಅಂದಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು, ಅದಿತಿಗೆ ಯಾವಾಗಲೂ ಹೊಡಿತಾ ಇದ್ದೆ ಅಂತ ಅನ್ಸುತ್ತೆ ಅಂತ ನಾನು ಕೃಬಿ ಹತ್ರ ಹೇಳ್ತಿರ್ತೀನಿ. ಎಸ್, ಅಷ್ಟೇನೆ. ಎಸ್, ಚಾಲೆಂಜಿಂಗ್ ಆಗಿ ತೊಗೊಂಡಿದ್ದೀನಿ. ಇನ್ನೇನು ಒಂದು 2.5 ತಿಂಗಳು 3 ತಿಂಗಳಲ್ಲಿ ಪಾಪು ಇರುತ್ತೆ. ಅದನ್ನ ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಡೆಲಿವರಿ ವ್ಲಾಗ್ಸು, ಆಮೇಲೆ ಎಲ್ಲ ಖುಷಿ ನನಗಂತೂ ಮಸ್ತ್ ಖುಷಿ. ಎಸ್, ಅಷ್ಟೇ. ಇದೇ ನನ್ನ ಸೆಕೆಂಡ್ ಟ್ರೈಮಿಸ್ಟರ್ ಕಂಪ್ಲೀಟ್ ವ್ಲಾಗ್. ಏನು ಅನ್ನಿಸ್ತು ನಿಮಗೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ, ಅದಿತಿ ಪ್ರಭುದೇವ ಅವರು ನನ್ನ ಚಾನೆಲ್ ಬಗ್ಗೆ ಅವರ ಒಂದು ಚಾನೆಲಲ್ಲಿ ಮಾತಾಡಿದ್ದಾರೆ ನಿನ್ನೆ. ಗೊತ್ತೇ ಇಲ್ಲ ನನಗೆ ಸಾಕಷ್ಟು ನನ್ನ ಪರ್ಸ್ನಲ್ ವೆರಿ ಕ್ಲೋಸ್ ಫ್ರೆಂಡ್ಸು ನನಗೆ ಆ ಕ್ಲಿಪ್ಪಿಂಗ್ನ ಕಳಿಸಿ ಈ ರೀತಿ ಮಾತಾಡಿದ್ದಾರೆ. ನೋಡು, ನೀನು ಯೂಟ್ಯೂಬ್ನ ಕ್ವಿಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ, ಆ ರೀತಿ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿದ್ರು. ಆಮೇಲೆ DMsಗಳಿಗೆ, ಇನ್ಸ್ಟಾಗ್ರಾಮ್ DMsಗೆ ತುಂಬ ಮೆಸೇಜಸ್ಸು, ಎಷ್ಟು ಮೆಸೇಜಸ್ ಅಂದರೆ ಅಷ್ಟು ಮೆಸೇಜಸ್. ಚೆಕ್ ಮಾಡಿದ್ರೆ ಆ ವಿಡಿಯೋನ ನೋಡಿ, ನಿಮ್ಮ ಚಾನೆಲ್ ಬಗ್ಗೆ ಮಾತಾಡಿದ್ದಾರೆ. ಇಟ್ ವಿಲ್ ಬಿ ಗೋಯಿಂಗ್ ಟು ಗ್ರೋ ಅಂತ ಸಾಕಷ್ಟು ಖುಷಿ ಆಯಿತು. ಐ ಡೆಫಿನೆಟ್ಲಿ ಥ್ಯಾಂಕ್ ಹರ್. ತುಂಬ ಮಂದಾಳದಿಂದ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತಂದರೆ ಶಿ ಇಸ್ ವೆರಿ ಸಿಂಪಲ್, ವೆರಿ ನಾಲೆಡ್ಜಬಲ್ ಅಂತ ಹೇಳ್ಬೋದು. ಆ್ಯಂಡ್ ಏನಂತ ಹೇಳಿ, ಪ್ರತಿಭಾವಂತೆ ಆ್ಯಂಡ್ ತುಂಬ ಮಾನವೀಯತೆ ಇರುವಂತಹ ಒಂದು ಪಾಸಿಟಿವ್ ಒಂದು ಆರಾ ನೀಡುವಂತಹ ಅವರು ತುಂಬ ಚೆನ್ನಾಗಿ. ನಂಗೆ ಅವರ ಒಂದು ಪರ್ಸ್ನಾಲಿಟಿ ತುಂಬ ಇಷ್ಟ. ಅವರ ಒಂದು ಸಿಂಪ್ಲಿಸಿಟಿ, ಪರ್ಸ್ನಾಲಿಟಿ, ಡೌನ್ ಟು ಅರ್ತ್ ಏನಿದೆ, ಆ್ಯಂಡ್ ಅವರ ಓಪನ್ನೆಸ್, ಏನೇ ಇದ್ರೂ ಓಪನ್ ಆಗಿ ಮಾತಾಡ್ತಾರಲ್ಲ, ಅದೆಲ್ಲ ಇಷ್ಟ. ನಾನು ಅವ್ರನ್ನ ಫಾಲೋ ಮಾಡ್ತೀನಿ. ಫ್ರಮ್ ಅವರು ಮದುವೆ ಆಗೋದಕ್ಕಿಂತ ಮುಂಚೆ ಅವರು ಒಂದು ಅನುಶ್ರೀ ಯೂಟ್ಯೂಬ್ ಚಾನಲಲ್ಲಿ ಒಂದು ಓಪನ್ ಆಗಿ ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡಿದ್ರು. ಸೊ ನನಗೆ ಅವಾಗೆಲ್ಲ ತುಂಬ ಇಷ್ಟ. ಶಿ ಇಸ್ ರಿಯಲಿ ಡೆಫಿನೆಟ್ಲಿ ಒಂಥರ ಐಕಾನ್ ಥರ ಹೇಳ್ಬೋದು. ಬಟ್ ನನ್ನ ಚಾನೆಲ್ಗೆ ಲಾಸ್ಟ್ ವೀಕ್ ಒಂದು ಕಾಮೆಂಟ್ ಸಹ ಮಾಡಿದ್ರು ಅದಿತಿ ಪ್ರಭುದೇವ ಅವರು. ಸೊ ತುಂಬ ಖುಷಿ ಆಯಿತು. ಓ ಮೈ ಗಾಡ್, ನನ್ನ ವಿಡಿಯೋಸ್ ಅವ್ರಿಗೆ ಪಾಸಿಟಿವಿಟಿ ನೀಡುತ್ತೆ ಅಂತ ಗೊತ್ತಾದಾಗ ಐ ವಾಸ್ ರಿಯಲಿ ಹ್ಯಾಪಿ, ವಾವ್ ಅಂತ ಅನ್ನಿಸ್ತು. ಆ್ಯಂಡ್ ನಿನ್ನೆ ಅವರು ನಮ್ಮ ಮಕ್ಕಳಿಗಾಗಿ ಅಂತ ಹೇಳೋದನ್ನ ನಿಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಅಂತ ಹೇಳಿದ್ರು. ದಟ್ ವಾಸ್ ರಿಯಲಿ ಹ್ಯಾಪಿ. ಆ್ಯಂಡ್ ಅದಿತಿ ಅವ್ರ ಮಗಳೂ ಅದಿತಿ ಅಂತ ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. ನನಗೆ ಆ ಕ್ಲಿಪ್ಪಿಂಗ್ಸ್ ಇದೆ, ನನಗೆ ಈಗಲೂ ನೆನೆಸ್ಕೊಂಡಾಗ ಅವ್ರು ನನ್ನ ಚಾನೆಲ್ ಬಗ್ಗೆ ಮಾತಾಡಿದ್ದಾರೆ ಅಂತಂದ್ರೆ ಇಟ್ಸ್ ಡೆಫಿನೆಟ್ಲಿ ಗೂಸ್ ಬಂಪ್ಸ್ ಥರ. ಯಾಕಂತಂದ್ರೆ ಶಿ ಇಸ್ ಡೆಫಿನೆಟ್ಲಿ, ಅವರು ಅಂದ್ರೆ ಏನು, ಎಲ್ಲಾರು ಬೇಬಿ ಸ್ಟೆಪ್ಸ್ ಇಂದಾನೆ ಒಂದು ಪೀಕ್ಗೆ ಹೋಗೋದು. ಶಿ ಇಸ್ ಆಲ್ರೆಡಿ ಇನ್ ದ ಪೀಕ್ ಆ್ಯಂಡ್ ಶಿ ಇಸ್ ಅಬೌಟ್ ಟು ಗೋ ಟು ದ ಇನ್ನೂ ಹೈಯೆಸ್ಟ್ ಪೀಕ್ಗೆ. ಬಟ್ ಯಾರೋ ಒಬ್ರು ರೆಕಗ್ನೈಸ್ ಮಾಡಿ, ಐ ಆಮ್ ಅ ವೆರಿ ಅವರು ಸೆಲೆಬ್ರಿಟಿ, ನಾವೆಲ್ಲರೂ ಜನಸಾಮಾನ್ಯರು ಅಂತ ಏನು ಹೇಳ್ತೀವಿ, ಅವ್ರನ್ನ ರೆಕಗ್ನೈಸ್ ಮಾಡಿ ಹೇಳೋದು ಇಟ್ಸ್ ರಿಯಲಿ ಎಲ್ಲರಿಗೂ ಬರಲ್ಲ ಅದು. ಯಾಕಂತಂದ್ರೆ ಕೆಲವ್ರು ಯಾವ ರೀತಿ ಇರ್ತಾರೆ ಅಂತಂದ್ರೆ ಎಲ್ಲ ನೋಡಿ ಬೇರೆಯವರಿಂದ ಕಲ್ತಿರ್ತಾರೆ, ಅದನ್ನ ಹೇಳ್ಕೊಳ್ಳೋದಕ್ಕೆ ತುಂಬಾ ಅವಮಾನ ಮಾಡ್ತಾರೆ. ಏನೋ ಅವರೇ ಕಲ್ತಿದ್ದು, ಅವರೇ ಎಲ್ಲ ಮಾಡಿದ್ದು ಅನ್ನೋದು ಇರತ್ತೆ. ಆದ್ರೆ ಅದಿತಿ ಪ್ರಭುದೇವ ಅವರಲ್ಲಿ ಇಲ್ಲ ಅದು ನಂಗೆ ತುಂಬಾ ಖುಷಿ ನೀಡ್ತು. ನನ್ನ ಹೆಸರು ಹೇಳಿದ್ದಾರೆ ಅಥವಾ ನನ್ನ ಚಾನೆಲ್ ಹೆಸರು ಹೇಳಿದ್ದಾರೆ ಅನ್ನೋದಕ್ಕಿಂತ, ಸೊ ಅವ್ರು ಅಪ್ರಿಶಿಯೇಟ್ ಮಾಡಿದ್ರಲ್ಲ, ದಟ್ ಇಂಥ ಚಾನೆಲ್ನ ನೋಡಬೇಕು, ಏನೋ ಉಪಯೋಗ ಇಲ್ಲದಿರೋದನ್ನ ನೋಡೋದಕ್ಕಿಂತ ಅಂತ ಹೇಳಿದ್ರಲ್ಲ. ಸೊ ಅವಾಗ ನಂಗಂತ ಏನ್ ಅನ್ನಿಸ್ತು ಅಂತಂದ್ರೆ, ಎಸ್, ಈ ಚಾನೆಲ್ ತುಂಬಾ ದಿನ ಅನ್ಕೊಂಡಿದ್ದೀನಿ ನಾನು, ನನ್ನ ಚಾನೆಲ್ನ ಕ್ಲೋಸ್ ಮಾಡಬೇಕು. ಏನು ಅಂದ್ರೆ ಇಟ್ ಈಸ್ ನಾಟ್ ಓನ್ಲಿ ಟು ದ ಪರ್ಪಸ್ ಆಫ್ ಇನ್ಕಮ್. ಸೊ ಅಷ್ಟೇ ಅಲ್ಲ, ಅಂದ್ರೆ ಏನ್ ಬೇಜಾರಾಗುತ್ತೆ ಅಂತಂದ್ರೆ ಆ ಒಂದು ಕಂಟೆಂಟ್ ಅಲ್ಲಿ ಏನೂ ಇರಲ್ಲ. ಏನಂತ ಹೇಳೋದು, ನೋಡೋದಕ್ಕೆ ಹಿಂಸೆ ಆಗುತ್ತೆ. ಅಂದ್ರೆ ಕೆಟ್ಟ ಕಂಟೆಂಟ್ ಅಲ್ಲ, ನಾನು ಕಾಂಟೆಂಟ್ಗಳೇ ಹೇಳ್ತಿಲ್ಲ, ಅಂದ್ರೆ ಏನೂ ಇರಲ್ಲ ಕಾಂಟೆಂಟ್ ಅಲ್ಲಿ. ಅದೆಲ್ಲ ಅಷ್ಟು ವ್ಯೂಸು, 48K 50K ಜಸ್ಟ್ 1 hour 2 hours ಅಷ್ಟು ವ್ಯೂಸು, 1 lakh ವ್ಯೂ 2 lakh ವ್ಯೂ, ಅದೆಲ್ಲ ಅದ್ರಲ್ಲಿ ಏನು ಇನ್ಫಾರ್ಮೇಶನ್ ಇರೋದಿಲ್ಲ. ನಾನು ನೋಡ್ತೀನಿ ಅದನ್ನ, ಏನು ಇಂಥದನ್ನೆಲ್ಲ ನೋಡ್ತಾರೆ, ನನ್ನ ಚಾನೆಲ್ ನೋಡಲ್ಲ. ನಂದು ಎಷ್ಟು ಇನ್ಫಾರ್ಮೇಶನ್ ಇದೆ ಅಂತ ಅನ್ಸುತ್ತೆ. ಬಟ್ ಇವ್ರು ಮಾತಾಡಿದ್ಮೇಲೆ ನಂಗೆ ತುಂಬಾ ಖುಷಿ ಆಯ್ತು. ವಿಡಿಯೋ ಲಾಂಗ್ ಆಯ್ತು, ನೀವು ಬೈಕೊಳ್ತೀರ ನನ್ನ. ಎಸ್, ಥ್ಯಾಂಕ್ ಯು ಸೋ ಮಚ್ ಅದಿತಿ ಪ್ರಭುದೇವ ಅವರೇ. ಆ್ಯಂಡ್ ಯು ಆರ್ ಆಲ್ವೇಸ್ ಇನ್ಸ್ಪಿರೇಷನ್. ನಿಮ್ಮ ಸಿಂಪ್ಲಿಸಿಟಿ, ನಿಮ್ಮ ಒಂದು ಟ್ಯಾಲೆಂಟ್ ಆ್ಯಂಡ್ ನಿಮ್ಮ ಒಂದು ಏನಂತ ಹೇಳೋದು, ಮಾನವೀಯತೆ ಗುಣ ಇದೆಯಲ್ಲ, ದಟ್ ಅಕ್ಸೆಪ್ಟೆನ್ಸ್, ಆಲ್ ದೋಸ್ ಆರ್ ರಿಯಲಿ ಅಮೇಝಿಂಗ್. ಡೆಫಿನೆಟ್ಲಿ ನಿಮ್ಮಿಂದ ನಾನು ತುಂಬ ಕಲಿತೀನಿ. ಎಸ್, ಇಷ್ಟೇ.
ವಿಡಿಯೋನ ಎಂಡ್ ಮಾಡ್ತೀನಿ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅದಿತಿ ಪ್ರಭುದೇವ ಅವ್ರು ಹೇಳಿದ್ಮೇಲೆ ಅಂತಂದ್ರೆ ಮೆನ್ಷನ್ ಮಾಡಿದ್ಮೇಲೆ ಅವ್ರ ಚಾನಲಲ್ಲಿ ನನ್ನ ನೇಮ್ನ ಅಥವಾ ನನ್ನ ಚಾನಲ್ ನೇಮ್ನ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಮೆಸೇಜ್ ಮಾಡ್ತಿದ್ದೀರಾ ದಟ್ ಗುಡ್ ಕಂಟೆಂಟ್ ಅಂತ. ಖಂಡಿತವಾಗ್ಲೂ ಇದೇ ರೀತಿ ಅಮ್ಮಂದಿರಿಗೆ ಹೆಲ್ಪ್ ಆಗುವಂತಹ ಕಾಂಟೆಂಟ್ಸ್, ಪೇರೆಂಟಿಂಗ್ ಸ್ಟೈಲ್, ಪೇರೆಂಟಿಂಗ್ ಟಿಪ್ಸು, ಸ್ಪೆಷಲ್ ಎಜುಕೇಷನ್ ಎಲ್ಲ ರಿಲೇಟೆಡ್ ನನಗೇನೇನು ಗೊತ್ತಿದೆಯೋ ಈ ಫೀಲ್ಡಲ್ಲಿ ನಾನು ಏನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನೋ, ಎಕ್ಸ್ಪೀರಿಯನ್ಸ್ ಮಾಡ್ತೀನೋ, ಇನ್ನೂ ಕಲಿಕೆ ಅನ್ನೋದು ನಂದು ಸ್ಟಾಪ್ ಆಗಿಲ್ಲ, ಕಲಿತಾ ಇದ್ದೀನಿ. ಅದನ್ನೆಲ್ಲಾನು ಕಲಿತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾಕಂತಂದ್ರೆ ಪೇರೆಂಟಿಂಗ್ ಇಸ್ ವೆರಿ ಡಿಫ್ರೆಂಟ್ ಚಾಲೆಂಜ್ ಅಂತಾನೆ ಹೇಳ್ಬೋದು. ಸೊ ಆ ಚಾಲೆಂಜ್ನ ಎಲ್ಲರೂ ಒಟ್ಟಿಗೆ ಕಲ್ತ್ಕೊಂಡು ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಕೊಡೋಣ. ದಟ್ ಇಸ್ ಮೈ ಇಂಟೆನ್ಷನ್ ಅಷ್ಟೇನೆ. ಎಸ್, ಸೊ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನ್ಯೂ ಸಬ್ಸ್ಕ್ರೈಬರ್ಸ್ ನನ್ನ ಚಾನೆಲ್ಗೆ ಬಂದಿದ್ದೀರಾ, ವೆಲ್ಕಮ್ ಯು ಆಲ್ ಟು ದ ಫ್ಯಾಂಟಾಸ್ಟಿಕ್ ವರ್ಲ್ಡ್ ಆಫ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ಯಾಕಂತಂದ್ರೆ ಪ್ರತಿಯೊಂದು ಕಾಂಟೆಂಟ್ ನಾನು ಏನೇನು ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ ಅದು ಎಲ್ಲಾನು ಮಕ್ಕಳಿಗೆ ಅಂತಂದ್ರೆ ಅಮ್ಮಂದಿರು ಇದನ್ನ ತಿಳ್ಕೊಂಡು ಮಕ್ಕಳ ಮೇಲೆ ಇದನ್ನ ಬೆಳೆಸ್ಕೊಳ್ಬಹುದು. ಅದೇ ಇಂಟೆನ್ಷನ್ ಅಷ್ಟೇ. ಎಸ್, ವಿಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಜೊತೆ. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು, ಲವ್ ಯು ಆಲ್.